ಆಗ್ಲಿ ಆಗ್ಲಿ. ಹಲೋ. हाँ। हाय राज साहब सर। हाय मध्य सर। हाय सर। हाय हाय सर, राजा साहब सर। हाँ सर। हाय, कैसे हो सर? ಕನ್ನಡ ಬರುತ್ತಾ ಸರ್? ಫೈನ್ ಸರ್. ಹಾ, ಕನ್ನಡ ಬರುತ್ತೆ. ಫೈನ್ ಫೈನ್. ಫೈನ್, ಗ್ರೇಟ್ ಸರ್. ಸೊ ಓಕೆ. ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಹಾ ಸರ್. GBP USD ಒಂದ್ 4-5 ಕರೆನ್ಸಿ ಇದು ಅನಲೈಸ್ ಮಾಡೋಣ, ಹೇಗಿದೆ ಮಾರ್ಕೆಟ್, ಏನ್ ಸ್ಟ್ರಕ್ಚರ್ ಇದೆ ಅಂತ. ಓಕೆ ಸರ್. ಓಕೆ. ಓಕೆ ಓಕೆ ಸರ್. ಸೊ ಫಸ್ಟ್ ನಾವು GBP USD ಸ್ಟಾರ್ಟ್ ಮಾಡ್ಕೊಳ್ಳೋಣ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ. So, ಏನ್ ಅನ್ಸುತ್ತೆ ಸರ್ ಮಾರ್ಕೆಟ್ ನ ನೋಡಿದ ತಕ್ಷಣ? ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಡೌನ್ ಟ್ರೆಂಡ್ ಆದ್ಮೇಲೆ ಒಂದು ಹೈಯರ್ ಲೋ ಇಂದ ಲೋವರ್ ಲೋ ಕ್ರಿಯೇಟ್ ಮಾಡಿತ್ತು. ಲೋವರ್ ಲೋ ಇಂದ ಲೋವರ್ ಹೈಯರ್ ಹೈ ನ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್. ಪ್ರೈಸ್ ಇಲ್ಲಿ ಹೈ, ಈ ಹೈಗಿನ ಈ ಹೈ ದೊಡ್ಡದಿದೆ, ರೈಟ್? ಸೊ ಹೈಯರ್ ಹೈ ನ ಕ್ರಿಯೇಟ್ ಮಾಡಿದೆ, ಆಮೇಲೆ ಹೈಯರ್ ಲೋ ನ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್. ಇಲ್ಲಿ ಲೋ ಇತ್ತು, ಪ್ರೀವಿಯಸ್ ಲೋ ಇಲ್ಲಿದೆ. ಆ ಲೋಕಿನ ಜಾಸ್ತಿ ಏನಾಗಿದೆ, ಇಲ್ಲಿ ಒಂದು ಲೋ ನ ಕ್ರಿಯೇಟ್ ಮಾಡ್ಕೊಂಡಿದೆ ಹೈಯರ್ ಹೈ ಆದ್ಮೇಲೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಗೇನ್ ಕಂಟಿನ್ಯೂಯೇಷನ್ ಆಗಿದೆ, ಹೈಯರ್ ಹೈ ನ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ಅಲ್ಲೇ ಕನ್ಸೋಲಿಡೇಷನ್ ಆಗ್ತಿದೆ, ರೈಟ್? ಒಂದು ಮಾರ್ಕೆಟ್ ಇವಾಗ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ ಈ ತರ ಒಂದು ಬಿಯರಿಶ್ ಬುಲ್ಲಿಶ್ ಫ್ಲಾಗ್ ಕೊಡ್ತಿದೆನಾ, ಒಂದು ಫ್ಲಾಗ್ ಪ್ಯಾಟರ್ನ್ ಕೊಡ್ತಿದೆ ಇಲ್ಲಿಂದ ಈ ತರ ಕೊಡ್ತಿದೆ. ಇವಾಗ ನಮ್ಗೇನಾದ್ರೂ ಇಲ್ಲಿಂದ ಈ ಮೂವ್ ಸಿಗ್ಬೋದು, ಇಲ್ಲೇನಾದ್ರೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಇಲ್ಲಿಂದ ಈ ಮೂವ್ ಸಿಗ್ಬೋದು ನಮ್ಗೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ, ರೈಟ್? ಸೊ ಒಂದು ಬುಲ್ಲಿಶ್ ಕ್ಯಾಂಡಲ್ ಕನ್ಸಾಲಿಡೇಷನ್ ಫೇಸ್ ಏನಾಗ್ತಿದೆ ಇಲ್ಲಿ, ಈ ಕನ್ಸಾಲಿಡೇಷನ್ ಫೇಸ್ ಏನಾದ್ರೂ ಕ್ಲಿಯರ್ ಆಗಿ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಏನಾದ್ರೂ ನಮ್ಗೆ ಇಲ್ಲಿ ಸಿಕ್ತು ವಿತ್ ಗುಡ್ ವ್ಯಾಲ್ಯೂಮ್, ನಾವೇನ್ ಮಾಡ್ಬೋದು, ಆರಾಮಾಗಿ ಬೈ ಸೈಡ್ ಟ್ರೇಡ್ ಗೆ ಹೋಗ್ಬೋದು GBP USD ನಲ್ಲಿ, ರೈಟ್? ಸೊ ನಂಗನ್ಸೋದು ಅದೇ ಮೇಜರ್ ಆಗಿ ಬೈಯರ್ಸ್ ಏನ್ ಮಾಡಿದ್ದಾರೆ ಮೀನ್ಸ್ ಈ ಲೆವೆಲ್ ಒಳಗಡೆ ಪುಷ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅನ್ನ, ಅಥವಾ ಈ ಲೆವೆಲ್ ಒಳಗಡೆ ಏನಿದೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಈ ಲೆವೆಲ್ ಒಂದನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಮೇಜರ್ ಆಗಿ ಜಸ್ಟ್ ಈ ಲೆವೆಲ್ ಒಳಗಡೆ ಒಂದು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ತರ ಇಲ್ಲಿ ವರ್ಕ್ ಆಗ್ತಾ ಇದೆ ಮಾರ್ಕೆಟ್ಗೆ. ಸೊ ಎಷ್ಟು ಸರಿ, ಒಂದ್ ಸರಿ ಬಂದಿದೆ, 2 ಸರಿ, 3 ಸರಿ ಇಲ್ಲಿ ಏನಾಗಿದೆ, ರೆಸಿಸ್ಟೆನ್ಸ್ ತಗೊಳ್ತಾ ಇದೆ. ನಾವು ಇನ್ನ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ವಿ ಅಂದ್ರೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ 1 ಅವರ್ ನಾವು ಬಂದ್ವಿ ಅಂದ್ರೆ ಎಸ್, 1 ಅವರ್ ಒಳಗಡೆ ನಾವು ನೋಡ್ಬೋದು. ಫಸ್ಟ್ ಇಲ್ಲಿ ಏನಾಯ್ತು, ಮಾರ್ಕೆಟ್ ಹಾಲ್ಟ್ ಆಯ್ತು, ಇಲ್ಲಿಂದ ಮತ್ತೆ ಅಗೇನ್ ಪುಷ್ ಆಯ್ತು, ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಅನ್ನ ಕೊಟ್ಟಿದೆ. ಆಮೇಲೆ ಮತ್ತೆ ಮಾರ್ಕೆಟ್ ಇಲ್ಲಿ ಅಪ್ ವರೆಗೂ ಹೋಯ್ತು. ಅಗೇನ್ ಈ ಲೆವೆಲ್ ಒಳಗಡೆ ರೆಸಿಸ್ಟೆನ್ಸ್ ನಮಗ್ ಕಾಣ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ, ಮಾರ್ಕೆಟ್ ಅನ್ನ ಡೌನ್ ಸೈಡ್ ಪುಷ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ಇವಾಗ ಆಸ್ ಆಫ್ ನೌ ಈ ಝೋನ್ ಒಳಗಡೆ ವರ್ಕ್ ಆಗ್ತಿದೆ, ರೈಟ್? ಮಾರ್ಕೆಟ್ ಈ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂದ್ರೆ ಈ ಲೆವೆಲ್ ಒಳಗಡೆ ಸೆಲ್ಲರ್ಸ್ ಆಕ್ಟಿವ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಅನ್ನ ಅಪ್ ಸೈಡ್ ಹೋಗೋದಕ್ಕೆ ಬಿಡದೆ ಡೌನ್ ಸೈಡ್ ಪುಷ್ ಮಾಡ್ತಾ ಇದ್ದಾರೆ. ಹಾಗೆ ಈ ಲೆವೆಲ್ ಒಳಗಡೆ 1.271 ಈ ಲೆವೆಲ್ ಒಳಗಡೆ ಏನ್ ಮಾಡ್ತಿದ್ದಾರೆ, ಬೈಯರ್ಸ್ ಪುಷ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ಏನಾಗ್ತಿದೆ, ಬೈಯರ್ಸ್ ಕಡೆಯಿಂದ ಮತ್ತೆ ಸೆಲ್ಲರ್ಸ್ ಕಡೆಯಿಂದ ಪುಷ್ ಆಗ್ಬಿಟ್ಟು ಇದೇ ಝೋನ್ ಒಳಗಡೆ ವರ್ಕ್ ಆಗ್ತಾ ಇದೆ, ಏನಾಗ್ತಿದೆ, ಮೂವ್ಮೆಂಟ್ ಆಗ್ತಾ ಇದೆ. ಸೊ ಒನ್ಸ್ ಈ ಲೆವೆಲ್ ನಮಗ್ ಬ್ರೇಕ್ ಆಗೋ ಆಯ್ತು ಅಂದ್ರೆ ಒಂದು ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ, ದಟ್ ಈಸ್ ಕನ್ಫರ್ಮ್. ಬಟ್ ಈ ಮೂವ್ಮೆಂಟ್ ಒಳಗಡೆ ಇವಾಗ 1 ಅವರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಸುಮಾರು ಒಳ್ಳೊಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಾವು ಒಂದ್ ಸಾರಿ ಇಲ್ಲಿ ಸಪೋರ್ಟ್ ತಗೊಂಡಿದೆ, 2 ಸಾರಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ 3 ಸಾರಿ 4 ಸಾರಿ ಸಪೋರ್ಟ್ ಏನಾಗಿದೆ ಇದೇ ಲೆವೆಲ್ ಒಳಗಡೆ ಆಗಿದೆ. ಸೊ ಆಲ್ಮೋಸ್ಟ್ 4 to 5 ಟೈಮ್ಸ್ ಇಲ್ಲಿ ಸಪೋರ್ಟ್ ನ ತಗೊಂಡಿದೆ. ಇನ್ನು ನೆಕ್ಸ್ಟ್ ಏನಾದ್ರೂ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತಗೊಂತು ಅಂದ್ರೆ ಇಟ್ ಮೇ ಬ್ರೇಕ್ ಇನ್ ಎನಿ ಡೈರೆಕ್ಷನ್. ಅಪ್ ಸೈಡ್ ಹೋಯ್ತು ಅಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಬೈ ಟ್ರೇಡ್, ಡೌನ್ ಸೈಡ್ ಹೋಯ್ತು ಅಂತಂದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ ಟ್ರೇಡ್, ಈಸಿ.
ಸಿಂಪಲ್. ಸೊ ಯಾವಾಗ ಮಾರ್ಕೆಟ್ ಈ ಲೆವೆಲ್ ನ ರೀಚ್ ಆಗುತ್ತೆ, ಇಲ್ಲಿ ನಮ್ಗೆ ಒಂದು ಕನ್ಫರ್ಮ್ ಈ ತರ ಒಂದು ಬಿಯರಿಶ್ ಕ್ಯಾಂಡಲ್ ಕನ್ಫರ್ಮೇಶನ್ ಕ್ಯಾಂಡಲ್ಸ್ ಕೊಡುತ್ತೆ. ಸೊ 1 hour ಟೈಮ್ ಫ್ರೇಮ್ ಅಲ್ಲಿ ದೊಡ್ಡ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಿದೆ. ಫಾರ್ ಇಂಟ್ರಾಡೇ ನಾವೇನ್ ಮಾಡ್ಬೋದು, 15 minutes or 30 minutes ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ಬೋದು. ಸೊ 15 minutes ಅಲ್ಲಿ ನಾವು ನೋಡೋದಾದ್ರೆ, ಸೊ ಎಸ್ ಫಸ್ಟ್ ಕ್ಯಾಂಡಲ್ ಏನಾಗಿದೆ 30 minutes ಅಲ್ಲಿ ನಾವು ಇನ್ನೊಂದ್ಸರಿ ನೋಡೋಣ. ಎಸ್ 30 minutes ಒಳಗಡೆ ನಮ್ಗೆ ಇಲ್ಲೊಂದು ಬಿಯರಿಶ್ ಕ್ಯಾಂಡಲ್ ಕೊಡ್ತಿದೆ. ಇಲ್ಲಿ ನಾವು ಎಂಟ್ರಿ ಇಟ್ಕೋಬಹುದು. ಸ್ಟಾಪ್ ಲಾಸ್ ಅಗೇನ್ 1:1 ಟಾರ್ಗೆಟ್ಸ್ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್. ಹೌದಾ, ನಾವೇನಾದ್ರೂ ಈ ಲೆವೆಲ್ ಒಳಗಡೆ ಟ್ರೇಡ್ಸ್ ನ ಎಕ್ಸಿಕ್ಯೂಷನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಿ ಸಪೋರ್ಟ್ ಇದೆ ಈ ಲೆವೆಲ್ಗೆ ನಮ್ ಟಿಪಿ ಇಟ್ಕೊಂಡು ಕ್ಯಾಂಡಲ್ ಹೈ ಮೇಲೆ ನಾವೇನಾದ್ರೂ ಸ್ಟಾಪ್ ಲಾಸ್ ಇಟ್ವಿ ಅಂತಂದ್ರೆ ಇಟ್ಸ್ ಆಲ್ಮೋಸ್ಟ್ 1:1.2 1:1 ಆ ತರ ನಮ್ಗೆ ಇಲ್ಲಿ ಟಾರ್ಗೆಟ್ ಸಿಗ್ತಾ ಇದೆ, ರೈಟ್. ಅದೇ ತರ ನಾವು ಇಲ್ಲಿ ನೋಡೋದಾಯ್ತು ಅಂದ್ರೆ ಈ ಸಪೋರ್ಟ್ ಝೋನ್ ಹತ್ರ, ಈ ರೆಸಿಸ್ಟೆನ್ಸ್ ಹತ್ರ ಎಲ್ಲಿ ನಾವು ಟ್ರೇಡ್ ತಗೋಬಹುದು. ಡೆಫಿನೆಟ್ಲಿ ಈ ಒಂದ್ ಲೆವೆಲ್, ಇದೊಂದು ಏನು ಫಸ್ಟ್ ಕ್ಯಾಂಡಲ್ ಏನ್ ಶೋ ಮಾಡ್ತಿದೆ, ಸೆಲ್ಲರ್ಸ್ ಬರ್ತಿದ್ದಾರೆ. ಬಟ್ ಸೆಕೆಂಡ್ ಕ್ಯಾಂಡಲ್ ನಮ್ಗೆ ಏನ್ ಮಾಡ್ತಿದೆ, ಕನ್ಫರ್ಮೇಶನ್ ಕೊಡ್ತಿದೆ. ಎಸ್, ಆಲ್ಮೋಸ್ಟ್ 2 soldiers ತರ ಅದು ಕಾಣ್ತಿದೆ. 3 soldiers ನಾವು ಪ್ಯಾಟರ್ನ್ ಅನ್ನ ಹುಡುಕ್ಬಹುದು. ಬಟ್ ಇಲ್ಲಿ ಏನಾಗ್ತಿದೆ, ಏನ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಲ್ಲಿ ಬ್ರೇಕ್ ಆಗ್ತಿದೆ. ಈ ಲೆವೆಲ್ ನ ಬ್ರೇಕ್ ಆದ್ಮೇಲೆ ನಾವ್ ಏನ್ ಮಾಡ್ಬೋದು, ಬೇಕಾದಂಗ ಇಲ್ಲಿ ಈ ಲೆವೆಲ್ಗೆ ನಾವು ಏನ್ ಮಾಡ್ಬೋದು, ಟ್ರೇಡ್ ತಗೋಬಹುದಾಗಿತ್ತು. ಥರ್ಡ್ ಕ್ಯಾಂಡಲ್ ನಾವೇನ್ ಮಾಡ್ಬೋದು, ಸೆಕೆಂಡ್ ಆರ್ ಫಸ್ಟ್ ಕ್ಯಾಂಡಲ್ ಓಕೆ ನಮ್ಮ ಹತ್ರ ಲಾಟ್ ಸಿಗ್ದಾಗೈತಿ ಅಂತಂದ್ರೆ ಬೆಟರ್ ಇಲ್ಲಿವರೆಗೂ ನಾವು ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಇದ್ರ ಹೈ ಮೇಲೆ. ಟೇಕ್ ಪ್ರಾಫಿಟ್ ಆರಾಮಾಗಿ ನಾವು ಇಲ್ಲಿವರೆಗೂ ಇಟ್ಕೋಬಹುದು. ಇಟ್ ಈಸ್ ಅಚೀವ್ಡ್ ಇಲ್ಲಿ. ಬಟ್ ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್ ಒಳಗಡೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ನಾವು ಮಾರ್ಕೆಟ್ಗೆ ಬಿಡ್ಬೇಕಾಗತ್ತೆ ನಮ್ಮ ಟಾರ್ಗೆಟ್ ಹಿಟ್ ಆಗೋದಕ್ಕೆ. ಇಲ್ಲಿವರೆಗೂ ಬಂದಿರುತ್ತೆ, ಆಮೇಲೆ ಮತ್ತೆ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಸ್ವಲ್ಪ ಅದ್ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇದ್ದೇ ಇರುತ್ತೆ. ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇರೋದ್ರಿಂದ ಆಗಿರ್ಬೋದು, ಅಥವಾ ಕನ್ಸಾಲಿಡೇಷನ್ ಫೇಸ್ ಒಳಗಡೆ ಇರ್ಬೋದು. ಇವೆರಡು ರೀಸನ್ ಇಂದ ಏನಾಗಿರುತ್ತೆ, ಮಾರ್ಕೆಟ್ ಒಂದ್ ಝೋನ್ ಒಳಗಡೆ ವರ್ಕ್ ಆಗ್ತಿದೆ. ಸೊ ಪೇಷನ್ಸ್ ಇಟ್ಕೊಂಡು ನಾವು ಸ್ವಲ್ಪ ವೇಟ್ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಟಾರ್ಗೆಟ್ ಅನ್ನು ನಾವು ಅಚೀವ್ ಮಾಡ್ಬೋದು. ಸೊ ಅದೇ ತರ ನಾವು ಬೈ ಸೈಡ್ಗೂ ಕೂಡ ಇಲ್ಲಿ ಒಳ್ಳೊಳ್ಳೆ ಮೂವ್ಮೆಂಟ್ ಸಿಗ್ತಿದೆ, ರೈಟ್. ಇಲ್ಲಿ ನಾವು ಬೈ ಮಾಡ್ಬೋದಿತ್ತು, ಇಲ್ಲೂ ಬೈ ಮಾಡ್ಬೋದಿತ್ತು. ಬಟ್ ಎಸ್ 70% 60% ವರೆಗೂ ನಮ್ ಟಿಪಿ ಟೇಕ್ ಪ್ರಾಫಿಟ್ ಹೋಗಿ ಆಮೇಲೆ ಮತ್ತೆ ರಿಟರ್ನ್ ಇಲ್ಲಿಂದ ಸಪೋರ್ಟ್ ತಗೊಂಡು ಅಗೇನ್ ಇಲ್ಲಿ ಹೋಗಿದೆ, ರೈಟ್. ಸೊ ಇವಾಗ ನಮ್ಗೆ ಆಸ್ ಆಫ್ ನೌ ಟುಡೇ ನಮ್ಗೆ ಇವತ್ತೇನಾದ್ರೂ ಮಾರ್ಕೆಟ್ ಈ ಲೆವೆಲ್ ಇಂದ ಬ್ರೇಕ್ ಆಗಿ ಇಲ್ಲೇನಾದ್ರೂ ನಮ್ಗೆ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಕೊಡ್ತು ಅಂದ್ರೆ ಡೆಫಿನೆಟ್ಲಿ ನಾವು ಇಲ್ಲಿವರೆಗೂ ಫಸ್ಟ್ ಟಿಪಿ ಸೆಕೆಂಡ್ ಟಿಪಿ ತರ ನಾವೇನ್ ಮಾಡ್ಬೋದು, ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು, ರೈಟ್. ಸೆಕೆಂಡ್ ಥಿಂಗ್, ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಇಲ್ಲೇ ರಿವರ್ಸ್ ಆಯ್ತು, ಇಲ್ಲಿ ವೇಟ್ ಮಾಡೋಣ ಬ್ರೇಕ್ ಆಗುತ್ತಾ ಏನು ಏನಾಗುತ್ತೆ ವೇಟ್ ಮಾಡ್ಕೊಂಡು ನೋಡೋಣ. ಇಲ್ಲಿ ಏನಾದ್ರೂ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಕೊಡ್ತು ಅಂದ್ರೆ ಡೆಫಿನೆಟ್ಲಿ ನಾವು ಇಲ್ಲಿವರೆಗೂ ಅಗೇನ್ ಟೇಕ್ ಪ್ರಾಫಿಟ್ ತಗೋಬಹುದು. ಝೋನ್ ಒಳಗಡೆ ಇದ್ದಾಗ ಟ್ರೇಡ್ ಮಾಡೋದು ತುಂಬಾ ಈಸಿ ಸರ್. ಇವತ್ತು ಝೋನ್ ಒಳಗಡೆ ಯಾವಾಗ ಮಾರ್ಕೆಟ್ ಇರುತ್ತೆ ಆಲ್ಮೋಸ್ಟ್ ನಮ್ಗೆ ಝೋನ್ ಒಳಗಡೆ ಇದ್ದಾಗ ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸ್ ಎರಡು 1:1 or 1:1.5 ರೇಷಿಯೋ ಒಳಗಡೆ ಸಿಗ್ತಿರುತ್ತೆ. ಈಸಿಲಿ ನಾವು ಅಚೀವ್ ಮಾಡ್ಕೋಬಹುದು. ದಟ್ ಈಸ್ ಒನ್ ಥಿಂಗ್. ಆಮೇಲೆ 2 ಸಾರಿ 3 ಸಾರಿ ಆಲ್ಮೋಸ್ಟ್ ಸಪೋರ್ಟ್ ತಗೊಂಡಿರೋದ್ರಿಂದ ನಾವೇನ್ ಮಾಡ್ಬೋದು, ಈ ಲೆವೆಲ್ ಒಳಗಡೆ ಯಾವ್ದಾದ್ರು ಒಂದು ಲೋವರ್ ಟೈಮ್ ಫ್ರೇಮ್ ಒಳಗಡೆ ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಏನಾದ್ರು ಕೊಟ್ಟಾಗ 5 minutes 15 minutes ಒಳಗಡೆ ಅದನ್ನ ನಾವು ತಗೊಂಡು ಎಕ್ಸಿಕ್ಯೂಷನ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಕೂಡ ನಾವು ನಮ್ದು ಸ್ಟಾಪ್ ಲಾಸ್ ಅನ್ನ ಏನ್ ಮಾಡ್ಬೋದು, ಕಡಿಮೆ ಇಟ್ಕೊಂಡು ನಾವು ಪ್ಲಾನ್ ಮಾಡ್ಕೋಬಹುದು. 5 minutes ಒಳಗಡೆ ನಾವು ಜಸ್ಟ್ ಚೆಕ್ ಮಾಡೋಣ ಅಂತಂದ್ರೆ ಇಲ್ಲಿ ನೋಡಿ ಡಬಲ್ ಬಾಟಮ್ ತರ ಆಗಿದೆ. ಒಂದು ಈ ಲೆವೆಲ್ಸ್ ಒಳಗಡೆ ನಮ್ ಕನ್ಫರ್ಮೇಶನ್ ಈ ಕ್ಯಾಂಡಲ್ ನಾನು ಏನ್ ಮಾಡ್ಬೋದು, ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಲೋವರ್ ಟೈಮ್ ಫ್ರೇಮ್ಸ್ ಒಳಗಡೆ. ಸೊ ಈ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಯಾವ ಮೂವ್ಮೆಂಟ್ ಒಳಗಡೆ ಬೈಯರ್ಸ್ ಎಂಟ್ರಿ ಆಗ್ತಿದ್ದಾರೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ. ಈ ಕ್ಯಾಂಡಲ್ ನಮ್ಗೆ ಏನ್ ಅರ್ಥ ಮಾಡಿಸ್ತಿದೆ, ಅಗ್ರೆಸಿವ್ ಆಗಿ ಬೈಯರ್ಸ್ ಇಲ್ಲಿ ಎಂಟರ್ ಆಗಿದ್ದಾರೆ. ಓಕೆ, ಬೈಯರ್ಸ್ ಇಲ್ಲಿ ಎಂಟರ್ ಆಗಿದ್ದಾರೆ, ಮಾರ್ಕೆಟ್ ಒಂದ್ ಲೆವೆಲ್ ನ ಪುಷ್ ಮಾಡಿದ್ದಾರೆ. ಇನ್ನ
ಪುಷ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆನೆ ಪುಷ್ ಮಾಡ್ಬೇಕು. ಸೊ ದಾಟ್ ಆ ಕನ್ಫರ್ಮೇಶನ್ ನಮ್ಗೆ ಎಲ್ಲಿ ಸಿಗುತ್ತೆ, ಲೋವರ್ ಟೈಮ್ ಫ್ರೇಮ್ಸ್ ಒಳಗಡೆ ನಮ್ಗೆ ಈಸಿಲಿ ನಾವು ನೋಡ್ಕೋಬಹುದು. ಐ ಹೋಪ್ ಕ್ಲಿಯರ್ ಇದೆ ಅಲ್ವಾ? ಎಸ್. ಸೊ ಯತಿ ಹಾ ಏನ್ ಅನ್ಸುತ್ತೆ ಮಾರ್ಕೆಟು? ಹಾ ಅದೊಂದು ಕನ್ಸಲ್ಟೇಷನ್ ಝೋನ್ ಅಲ್ಲಿ ಇದೆ ನಮ್ಗೆ ಹಾ ಇವಾಗ. ಅದ್ ಬ್ರೇಕ್ ಆಗಕ್ಕೆ ಇಲ್ಲ, ಅಲ್ಲಿ ಕನ್ಸಲ್ಟೇಷನ್ ಝೋನ್ ಅಲ್ಲಿ ನಮ್ಗೊಂದು ಕನ್ಫರ್ಮೇಶನ್ ಸಿಗೋವರೆಗೂ ವೇಟ್ ಮಾಡ್ಬೇಕು. ಬೇರಿಶ್ ಇಲ್ವಾ ಬುಲ್ಲಿಶ್, ರೆಸಿಸ್ಟೆನ್ಸ್ ಹತ್ರ ಬೇರಿಶ್, ಹ್ಮ್ ಸಪೋರ್ಟ್ ಹತ್ರ ಬುಲ್ಲಿಶ್. ಮಾರ್ಕೆಟ್ ಯಾವಾಗ ಕನ್ಸಾಲಿಡೇಷನ್ ಫೇಸ್ ಒಂದೇ ಲೈನ್ ಒಳಗಡೆ ಓಡಾಡ್ತಿರುತ್ತೆ, ಆ ಟೈಮ್ ಅಲ್ಲಿ ನಾವು ಸಿಂಪಲ್ ನಮ್ ಕೆಲಸ ಏನಪ್ಪಾ ಅಂದ್ರೆ ಎಷ್ಟು ಲೋ ಒಳಗಡೆ ನಮಗೆ ಬೈ ಮಾಡಕ್ಕಾಗತ್ತೆ ಅಷ್ಟು ಲೋ ಒಳಗಡೆ ವಿತ್ ಕನ್ಫರ್ಮೇಶನ್ ಕ್ಯಾಂಡಲ್ಸ್ ನಾವೇನ್ ಮಾಡೋದು, ಬೈ ಮಾಡೋದು, ನಮ್ಮ ಟಾರ್ಗೆಟ್ ನ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇಟ್ಕೊಳ್ಳೋದು. ರೆಸಿಸ್ಟೆನ್ಸ್ ಲೆವೆಲ್ ಒಳಗಡೆ ಎಲ್ಲಾದ್ರೂ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಕಾಣ್ತಿದೆನಾ, ಟ್ರೇಡ್ ತಗೊಳ್ಳುವಾಗ ಅರ್ಜೆನ್ಸಿ ಮಾಡೋದು ಬೇಡ, ಕನ್ಫರ್ಮ್ ಮಾಡ್ಕೊಳ್ಳೋಣ, ಟೇಕ್ ಪ್ರಾಫಿಟ್ ಮತ್ತೆ ಸ್ಟಾಪ್ ಲಾಸ್ ಎರಡು ಡಿಫೈನ್ ಮಾಡ್ಕೊಳ್ಳೋಣ, ಆಮೇಲೆ ಏನ್ ಮಾಡೋಣ, ಟಾರ್ಗೆಟ್ ಗೆ ಇದು ಮಾಡೋಣ, ಅಪ್ರೋಚ್ ಮಾಡೋಣ. ಬಟ್ ಆಲ್ವೇಸ್ ಕೀಪ್ ಸ್ಟಾಪ್ ಲಾಸಸ್. ಯಾವಾಗ ನಾವು ಕನ್ಸಾಲಿಡೇಷನ್ ಫೇಸಸ್ ನ ಟ್ರೇಡ್ ಮಾಡ್ತಿರ್ತೀವಿ ಸ್ಟಾಪ್ ಲಾಸ್ ಹಾಕೊಳ್ಳೇಬೇಕು. ಬಿಕಾಸ್ ಒನ್ ಟೈಮ್ ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಟಕ್ ಅಂತ ಬಿತ್ತು ಅಂತಂದ್ರೆ 100, 200 ಪಿಪ್ಸ್, 300, 500 ಪಿಪ್ಸ್ ಈಸಿಲಿ ಮೂವ್ಮೆಂಟ್ ಆಗ್ಬಿಡುತ್ತೆ. ಅವಾಗ ನಾವೇನಾದ್ರೂ ಸ್ಟಾಪ್ ಲಾಸ್ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಅಕೌಂಟ್ ಬ್ಲೋ ಆಗ್ಬೋದು ನಾವು ತಗೊಂಡಿರೋ ಲಾಟ್ ಮೇಲೆ. ಇಲ್ಲಪ್ಪ ಅಂತಂದ್ರೆ ಏನು ಮೇಜರ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸ್ಟಾಪ್ ಲಾಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಆ ಟೈಮ್ ಅಲ್ಲಿ. ಸೊ ಬೆಟರ್ ಸ್ಟಾಪ್ ಲಾಸ್ ಹಾಕೊಂಡು ಕನ್ಸಾಲಿಡೇಷನ್ ಫೇಸಸ್ ನ ನಾವು ಟ್ರೇಡ್ ಮಾಡೋದು. ಸೆಕೆಂಡ್ XAUSD ಗೋಲ್ಡ್. ಸೊ ಆಲ್ಮೋಸ್ಟ್ ಗೋಲ್ಡ್ ಏನ್ ಮಾಡ್ತಿದೆ, ಎಸ್. ಸೊ ಲೋವರ್ ಲೋಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಡೌನ್ ಟ್ರೆಂಡ್ ಇಂದ ಏನ್ ಮಾಡಿದೆ, ಈ ಲೆವೆಲ್ ಒಳಗಡೆ ಏನ್ ಸೆಲ್ಲರ್ಸ್ ಇದಾರೆ ಮಾರ್ಕೆಟ್ ನ ಪುಷ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಒಂದ್ಸರಿ ಕಂಪ್ಲೀಟ್ ಡೌನ್ ಹೋಗಿ ಬಂತು, ಆಮೇಲೆ ಅಗೇನ್ ಅಪ್ ಸೈಡ್ ಬಂತು, ಬಟ್ ಅಗೇನ್ ಇದೇ ಲೆವೆಲ್ ಒಳಗಡೆ ಏನಾಗ್ತಿದೆ, ಸೆಲ್ಲರ್ಸ್ ಮಾರ್ಕೆಟ್ ನ ಪುಷ್ ಮಾಡ್ತಿದ್ದಾರೆ. ಏನ್ ಮಾರ್ಕೆಟ್ ಟೈಮ್ ತಗೊಂಡು ಮೇಲ್ಗಡೆ ಹೋಗ್ತಿದೆ, ಇವಾಗ ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡ್ಬೇಕು. ಸೊ ಮೇಜರ್ ಆಗಿ ನಮ್ಗೆ ಇಲ್ಲಿ ತ್ರೀ ಟಾಪ್ ಪ್ಯಾಟರ್ನ್ ಕಾಣ್ತಿದೆನಾ, 1, 2, 3. ಇಲ್ಲಿ ಏನಾದ್ರೂ ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಕಾಣ್ತಿದೆ, ಈ ಲೆವೆಲ್ ಇಂದ ಕೆಳಗಡೆ ಬರ್ತಿದೆ, ಒಂದು ಪ್ರಾಪರ್ ಬಿಯರಿಶ್ ಕ್ಯಾಂಡಲ್ ನಮ್ಗೆ ಸಿಗ್ತಿದೆ ಇಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡ್ಬೋದು, ಈಸಿಲಿ ಒಂದು ಸೆಲ್ ಟ್ರೇಡ್ ಗೆ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ, ಬಟ್ ಇಲ್ಲಿ ಏನಾಗ್ಬೇಕು, ಮಾರ್ಕೆಟ್ ಒಂದ್ ಸ್ವಲ್ಪ ಟೈಮ್ ತಗೊಂಡು ಇಲ್ಲಿ ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ಬೇಕು. ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದಾಗ ಮಾತ್ರ ನಾವು ಇಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ಕೊಂಡು ನಾವು ಒಂದು ಟಾರ್ಗೆಟ್ ಅನ್ನ ತಗೋಬಹುದು. ಫಸ್ಟ್ ಟಾರ್ಗೆಟ್ ಅಗೇನ್ ಇಲ್ಲಿ ಬ್ರೇಕ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಈಸಿಲಿ ಗೋ ಫಾರ್ ದಿಸ್ ಟಾರ್ಗೆಟ್ ಆಲ್ಸೋ. ಪ್ರೊಬ್ಯಾಬಿಲಿಟೀಸ್ ಹಿಂಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ, ಬಟ್ ಎಸ್. ಸೊ ಬೇಸಿಕಲಿ ನಮಗೆ ಗೋಲ್ಡ್ ಒಳಗಡೆ ಅಪಾರ್ಚುನಿಟಿ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಇರೋದು, ಮಾರ್ಕೆಟ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ನಾವು ಮಾತಾಡ್ತಾ ಇರೋದು. ಇಲ್ಲಿಂದ ಏನಾದ್ರೂ ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಕೊಡ್ತಿದೆನಾ, ಡೆಫಿನೆಟ್ಲಿ ನಾವು ಒಂದು ಸೆಲ್ ಟ್ರೇಡಿಗೆ ಎಂಟ್ರಿ ಆಗ್ಬೋದು. ಈ ತರ ಸ್ವಲ್ಪ ಬ್ಯಾಕ್ ಬಂದು ಇಲ್ಲಿ ಅಗೇನ್ ಒಂದು ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಮಾರ್ಕೆಟ್. ಬಿಕಾಸ್ ಇಲ್ಲಿ ಅಗೇನ್ ಬೈಯರ್ಸ್ ಏನ್ ಮಾಡ್ತಿದ್ದಾರೆ, ಪುಷ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ. ನಾವು ಈ ಕ್ಯಾಂಡಲ್ ಅನ್ನ ನೋಡ್ಬೋದು. ಸೊ ಈ ಕ್ಯಾಂಡಲ್ ಇಂದ ನಮ್ಗೆ ಅರ್ಥ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಆಗಿ ಪುಷ್ ಮಾಡ್ತಿದ್ದಾರೆ. ಸೊ ಈ ಲೆವೆಲ್ ನ ಏನಾದ್ರೂ ಬ್ರೇಕ್ ಮಾಡ್ತು ಮಾರ್ಕೆಟ್ ಅಂತಂದ್ರೆ ನಾವೇನ್ ಮಾಡ್ಬೋದು, ಡೌನ್ ಟ್ರೆಂಡಿಗೆ ಟ್ರೈ ಮಾಡ್ಕೋಬಹುದು ಡೆಫಿನೆಟ್ ಆಗಿ, ರೈಟ್. ಸೊ ನಾವು ಲೋವರ್ ಟೈಮ್ ಫ್ರೇಮ್ ಇಂಟ್ರಾಡೇ ಅಲ್ಲಿ ನಾವೇನಾದ್ರೂ ನೋಡೋದಾಯ್ತು ಅಂದ್ರೆ ಎಸ್. ಸೊ ನಾವು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ವಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಹೈಯರ್ ಹೈಸ್ ನ ಮಾಡ್ಕೊಂಡು ಮಾರ್ಕೆಟ್ ಏನಾಗ್ತಿದೆ, ಮೇಲ್ಗಡೆ ಹೋಗ್ತಿದೆ. ಇಲ್ಲಿ ಹೈಯರ್ ಹೈ ಅಗೇನ್ ಇಲ್ಲಿ ಹೈಯರ್ ಹೈದ್ ಡಿಸ್ಟೆನ್ಸ್ ನಾವು ನೋಡಿದ್ವಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ಇದೆ.
ಇಲ್ಲಿಂದ ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದೆ ಮಾರ್ಕೆಟ್. ಈ ಹೈಯಿಂದ ಈ ಹೈ, ಈ ಹೈಯಿಂದ ಈ ಹೈ ಸ್ವಲ್ಪ ಏನಾಗ್ತಿದೆ ಮಾರ್ಕೆಟ್ ಅಲ್ಲಿ ಡಿಸ್ಟೆನ್ಸ್ ಚೆನ್ನಾಗಿದೆ. ಸೊ ಸ್ವಲ್ಪ ಸ್ಟ್ರೆಂತ್ ಇದೆ, ಬಟ್ ಅಗೇನ್ ಇಲ್ಲಿ ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೇಕು. ಮಾರ್ಕೆಟ್ ಇಲ್ಲಿಂದ ಏನಾದ್ರು ಅಗೇನ್ ಇಲ್ಲಿ ರೆಸಿಸ್ಟೆನ್ಸ್ ತಗೋತಾ ಇದೆ, ಸಾರಿ ಇಲ್ಲಿ ಸಪೋರ್ಟ್ ತಗೋತಾ ಇದೆ ಈ ಲೆವೆಲ್ ಒಳಗಡೆ ಅಂತಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡ್ಬೋದು, ಇಲ್ಲಿ ಪುಷ್ ಮಾಡ್ಕೋಬಹುದು ಅಪ್ ಸೈಡ್ಗೆ ಈಸಿಲಿ, ರೈಟ್. ಹೈಯರ್ 1 hour ಟೈಮ್ ಫ್ರೇಮ್ ಒಳಗಡೆ ಒಳ್ಳೆ ಸ್ಟ್ರಕ್ಚರ್ ಕೊಡ್ತಿದೆ ಹೈಯರ್ ಹೈಸು. ಸೊ ಈಸಿಲಿ ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಇವತ್ತು ಇಲ್ಲಿ ಮಾರ್ಕೆಟ್ ಯಾವ ಮೂವ್ಮೆಂಟ್ ಅನ್ನ ಕೊಡುತ್ತೆ ಅನ್ನೋದು ನೋಡ್ಕೋಬೇಕು. ಐದರ್ ಆ ತರ ಕೊಟ್ರೆ ನಾವ್ ಏನ್ ಮಾಡ್ಬೋದು, ಒಂದು ಕನ್ಸಲ್ಟೇಷನ್ ಈ ಲೆವೆಲ್ ಒಳಗಡೆ ನಮ್ಗೆ ಒಳ್ಳೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಏನಾದ್ರು ಕೊಡ್ತು ಅಂದ್ರೆ ನಾವ್ ಏನ್ ಮಾಡ್ಬೋದು, ಈ ಕಡೆ ಅಪ್ ಟ್ರೆಂಡಿಗೆ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಅಗೇನ್ ಇಲ್ಲಿ ಡಬಲ್ ಟಾಪ್ ಮಾಡ್ಕೊಂಡು ಬೀಳ್ತಿದೆ ಅಂತಂದ್ರೆ ಫಸ್ಟ್ ಟಿಪಿ ಸೆಕೆಂಡ್ ಟಿಪಿ ಸಿಂಪಲ್ ಆಗಿ, ಆಮೇಲೆ ಬೇಕಿದ್ರೆ ನಾವು ಇಲ್ಲಿವರೆಗೂ ನಮ್ ಟಾರ್ಗೆಟ್ ಅದು ಹೈಯರ್ ಟೈಮ್ ಫ್ರೇಮ್ ಒಳಗಡೆ ನಾವು ನೋಡ್ದಂಗೆ ನಮ್ಗೆ ಇದ್ದೇ ಇದೆ. ಮಾರ್ಕೆಟ್ ಇಲ್ಲಿಂದ ಏನಾದ್ರು ಸೆಲ್ ಸೈಡ್ ಬಂತು ಅಂದ್ರೆ, ಬಟ್ ಹೈಯೆಸ್ಟ್ ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಮ್ ಫಸ್ಟ್ ಟಿಪಿ ಮತ್ತೆ ಸೆಕೆಂಡ್ ಟಿಪಿ ಇಲ್ಲಿರುತ್ತೆ. ಸೊ ಇದೇ ಝೋನ್ ಒಳಗಡೆನೆ ಏನಾಗುತ್ತೆ, ನಮ್ಗೆ ಫಸ್ಟ್ ಟಿಪಿ ಸೆಕೆಂಡ್ ಟಿಪಿ ಹಿಟ್ ಆಗುತ್ತೆ. ಸೊ ಬೆಟರ್ ಇಲ್ಲಿ ನೋಡ್ಕೊಂಡು ಇನ್ನ ನಾವು 15 ಮಿನಿಟ್ಸ್ ಅಥವಾ ಬೆಟರ್ 15 ಮಿನಿಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ಕೊಂಡು, ಎಸ್ ಈ ತರ ಸೆಲ್ ಕ್ಯಾಂಡಲ್ ಏನಾದ್ರು ನಮ್ಗೆ ಸಿಗ್ತಿದೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಈಸಿಲಿ ಮಾಡ್ಬಿಡ್ತೀನಿ ಕ್ಲಿಯರ್ ಇಲ್ಲ. ಎಸ್, ಸೊ ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಾವೇನ್ ಮಾಡ್ಬೋದು, ಟ್ರೇಡ್ಸ್ ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಇವತ್ತು ಈ ತರ ಒಂದು ಪ್ರಾಪರ್ ಬಿಯರಿಶ್ ಕ್ಯಾಂಡಲ್ ನಮ್ಗೆ ಏನಾದ್ರು ಸಿಗ್ತಿದೆ ಅಂದ್ರೆ ಫಸ್ಟ್ ಟಿಪಿ ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದಿದೆ. ಸೊ ಟಿಪಿ ನಮ್ದು ಲೆವೆಲ್ ಇಲ್ಲಿದೆ ಅಂತಂದ್ರೆ ಅದಕ್ಕೆ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ಮೇಲ್ಗಡೆನೆ ಒಂದು 10-20 ಪಿಪ್ಸ್ ಮೇಲ್ಗಡೆ ಇಟ್ಕೊಳ್ಳೋಣ. ಸೊ ದಟ್ ನಮ್ಗೆ ಟಿಪಿ ಹಿಟ್ ಆಗ್ಬೇಕು, ಅಗೇನ್ ನಾವು ಲಾಸಸ್ ಅಲ್ಲಿ ಹೋಗ್ಬಾರ್ದು ಅಂದ್ರೆ, ರೈಟ್. ಬಿಕಾಸ್ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಹಾಕಿರೋ ಟಿಪಿ ಎಕ್ಸಾಕ್ಟ್ ಆಗಿ ಅಲ್ಲಿಗೆ ಬಂದು ಹಿಟ್ ಆಗ್ಬೇಕು ಅನ್ನೋ ರೂಲ್ ಇಲ್ಲ. ಮಾರ್ಕೆಟ್ ಇಲ್ಲಿಂದ ಬೇಕಾದ್ರೂ ರೀಟ್ರೇಸ್ ಆಗ್ಬೋದು, ಇಲ್ಲಿಂದ ಬೇಕಾದ್ರೂ ರೀಟ್ರೇಸ್ ಆಗಿ ಆಮೇಲೆ ಕೆಳಗಡೆ ಬೀಳ್ಬೋದು, ಎನಿ ಪಾಸಿಬಿಲಿಟೀಸ್ ಆದ್ರೆ. ಸೊ ಬೆಟರ್ ನಾವು ನಮ್ ಕೇರ್ಫುಲ್ನೆಸ್ ಇದ್ರೊಳಗಡೆ ಪ್ರಾಪರ್ ಆಗಿ ಟ್ರೇಡ್ ತಗೊಳ್ಳೋಣ ಅನಾಲಿಸಿಸ್ ಪ್ರಕಾರ. ಸಿಂಪಲ್ ಇದೆ ಗೋಲ್ಡ್ ಅಲ್ಲಿ, ರೈಟ್. ಯತಿ, ರಾಯಪ್ಪ ಸರ್, ರಾಜಾ ಸಾಬ್ ಸರ್, ಮಂಜು ಸರ್, ರವಿ ಸರ್, ಏನಾದ್ರು ನಿಮ್ಮ ಇನ್ಪುಟ್ಸ್ ಇದ್ರೆ ಹೇಳ್ಬೋದು. ಎಸ್, ಸೊ ನೆಕ್ಸ್ಟ್ ಯೂರೋ USD. ಎಸ್, ನಿನ್ನೆ ನಾವು ಹಾಕಿದ ಟ್ರೇಡ್ ಇದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು. ಇಟ್ ವಾಸ್, ಯಾರ್ಯಾರು ನಿನ್ನೆ ನಮ್ದು ಅನಾಲಿಸಿಸ್ ನೋಡಿರ್ತಾರೆ, ಸುಮಾರು ಸರಿ 2 ಸರಿ ಅಪರ್ಚುನಿಟಿ ಸಿಕ್ಕಿದೆ ನಮ್ಗೆ. 2 ಸರಿ ನಾವು ಏನ್ ಮಾಡ್ಬೋದಿತ್ತು, ಈಸಿಲಿ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ತಗೋಬಹುದಿತ್ತು. ನಿನ್ನೆ ಅನಾಲಿಸಿಸ್ ಯಾರ್ಯಾರು ನೋಡಿರ್ತಾರೆ, ಸುಮಾರು ಜನ ಟ್ರೇಡ್ ತಗೊಂಡಿರ್ತಾರೆ ಅನ್ಕೋತೀನಿ. ಎಸ್, 4 hour ಟೈಮ್ ಝೋನ್ಗೆ ಬಂದ್ಬಿಡೋಣ. ಯೂರೋ USD ಹೈಯರ್ ಟೈಮ್ ಫ್ರೇಮ್ ಒಳಗಡೆ ಅಗೇನ್ ಒಂದು ಸೇಮ್ ಲೆವೆಲ್ ಒಳಗಡೆ ಏನಾಗ್ತಿದೆ, ಪ್ರಾಪರ್ ರೆಸಿಸ್ಟೆನ್ಸ್ ನ ತಗೊಂಡಿದೆ ಮಾರ್ಕೆಟ್. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರ್ ಒಂದು ಸಪೋರ್ಟ್ ತಗೊಂಡು ಈ ಲೆವೆಲ್ ಒಳಗಡೆ, ಎಸ್ ಈ ಲೆವೆಲ್ ಒಳಗಡೆ ಒಂದು ಪ್ರಾಪರ್ ಸಪೋರ್ಟ್ ತಗೊಂಡು ಅಪ್ ಹೋಯ್ತು. ಬಟ್ ಒನ್ಸ್ ಈ ಲೆವೆಲ್ ಬ್ರೇಕ್ ಆಯ್ತು, ಅಗೇನ್ ಇಟ್ ಕೇಮ್ ಬ್ಯಾಕ್ ಫಾರ್ ಕನ್ಫರ್ಮೇಶನ್. ಯಾವಾಗ್ಲೂ ಬ್ರೇಕ್ ಆದ ತಕ್ಷಣ ಟ್ರೇಡ್ ತಗೊಳ್ಳೋದಕ್ಕಿಂತ ಒಂದ್ಸಾರಿ ಕನ್ಫರ್ಮೇಶನ್, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಯಾವಾಗ ಬ್ರೇಕ್ ಆಗುತ್ತೆ, ಮಾರ್ಕೆಟ್ ಒಂದು ಮೂವ್ಮೆಂಟ್ ಹೋಗ್ಬೋದು ಸ್ವಲ್ಪ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಬ್ಯಾಕ್. ಅದೊಂದ್ಸರಿ ಕಮ್ ಬ್ಯಾಕ್ ಮಾಡಿ ಇಲ್ಲಿ ಅಗೇನ್ ಲೆವೆಲ್ಸ್ ನ ಟೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಫಾಲ್ ಆಗುತ್ತೆ. ಯಾರ್ಯಾರು ಈ ಕಮ್ ಬ್ಯಾಕ್ ಒಳಗಡೆ ಇಲ್ಲಿ ನಾವು ಏನಾದ್ರೂ ಟ್ರೇಡ್ ತಗೊಂಡಿರ್ತೀವಿ, ಯಾರ್ಯಾರು ಈ ಝೋನ್ ಒಳಗಡೆ ಈ ಲೆವೆಲ್ ಎಕ್ಸಿಟ್ ಆದ್ಮೇಲೆ ಏನ್ ಟ್ರೇಡ್ ತಗೊಂಡಿರ್ತಾರೆ ಈ ಕ್ಯಾಂಡಲ್ಸ್ಗೆ, ಡೆಫಿನೆಟ್ ಆಗಿ ಅವ್ರು ಒಳ್ಳೆ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಕೊಂಡಿರ್ತಾರೆ. ಇಲ್ಲಿ 1:2 1:2 ನಮ್ಗೆ ಇಲ್ಲಿ ಟಿಪಿ ಕೂಡ ತುಂಬಾ ಚಿಕ್ಕದಾಗಿ ಸಿಕ್ಬಿಡುತ್ತೆ ಸಿಂಪಲ್ ಆಗಿ, ರೈಟ್. ಮಾರ್ಕೆಟ್ ಒಂದು ಡೌನ್ ಫಾಲ್ ಆಯ್ತು, ಹೈಯರ್ ಲೋ ಮಾಡ್ತು, ರೈಟ್. ಹೈಯರ್ ಲೋ ಮಾಡಿದ ತಕ್ಷಣ ಏನಾಯ್ತು, ಬ್ರೇಕ್ ಆಯ್ತು. ನಾವೇನ್ ಮಾಡ್ಬೋದು, ಆ ಕ್ಯಾಂಡಲ್ಗೆ ಟೇಕ್ ಪ್ರಾಫಿಟ್ ಇಟ್ಕೋಬಹುದಿತ್ತು. ಸ್ಟಾಪ್ ಲಾಸ್ ಆ ಕ್ಯಾಂಡಲ್, ಆ ಸ್ವಿಂಗ್ ದ ಪ್ರೀವಿಯಸ್ ಸ್ವಿಂಗ್ ಏನಿದೆ ಹೈ, ಆ ಸ್ವಿಂಗ್ ಹೈ ಮೇಲೆ ನಾವೇನ್ ಮಾಡ್ಬೋದಿತ್ತು, ಈ ಸ್ವಿಂಗ್ ಹೈ ಮೇಲೆ ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸ್ ಇಟ್ಕೊಂಡು
ಟೇಕ್ ಪ್ರಾಫಿಟ್ ನಮ್ಗೆ ಆಸ್ ಆಫ್ ನಾವು 1:1, 1:2, 1:4 ವರೆಗೂ ಬಂದಿದೆ. ಆಲ್ಮೋಸ್ಟ್ 1:4, 4.5 ವರೆಗೂ ಇದೆ. ಈಸಿಲಿ ನಾವು ಏನ್ ಮಾಡ್ಬೋದಿತ್ತು, ಟ್ರೇಡ್ಸ್ ನ ಅಚೀವ್ ಮಾಡ್ಬೋದಿತ್ತು. ಯಾರು ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೊಂಡು ಮಾರ್ಕೆಟ್ ದ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ, ಅವ್ರಿಗೆ ಡೆಫಿನೆಟ್ ಆಗಿ ಆ ಟ್ರೇಡ್ಸ್ ನ ಅವ್ರು ಎಕ್ಸಿಕ್ಯೂಷನ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ತರ ಇವಾಗ ನಾವು ಯೂರೋ USD ಒಳಗಡೆ ಸೇಮ್ ಈ ಲೆವೆಲ್ ಒಳಗಡೆ ಏನಾಗಿದೆ, ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಫಾಲ್ ಆಗ್ತಿದೆ. ಈ ಲೆವೆಲ್ ಒಳಗಡೆ ಮಾರ್ಕೆಟ್ ಅಗೇನ್ ಫಾಲ್ ಆಗಿದೆ. ಅಗೇನ್ ಈ ಲೆವೆಲ್ ಒಳಗಡೆ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಫಾಲ್ ಆಗ್ತಾ ಇದೆ. 3 ಸರಿನೂ ಮಾರ್ಕೆಟ್ ರೆಸಿಸ್ಟೆನ್ಸ್ ನ ತಗೊಳ್ತಾ ಇದೆ, ಪುಷ್ ಆಗ್ತಿದೆ. ಈ ಥರ್ಡ್ ಲೆವೆಲ್ ಒಳಗಡೆ ಸ್ವಲ್ಪ ಮಾರ್ಕೆಟ್ ಅಪ್ ಸೈಡ್ ಹೋಯ್ತು. ಅಗೇನ್ ಇಲ್ಲಿ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ. ಏನ್ ಇಂಡಿಕೇಟ್ ಮಾಡ್ತಿದೆ ಇಲ್ಲಿ, ಈ ರಿಜೆಕ್ಷನ್ ವಿಕ್. ಐ ಹೋಪ್ ಇಲ್ಲಿ ರಿಜೆಕ್ಷನ್ ವಿಕ್ ಕಾಣ್ತಿದೆನಾ? ಈ ರಿಜೆಕ್ಷನ್ ಅರ್ಥ ಮಾಡಿಸ್ತಿದೆ, ಎಸ್ ಇಲ್ಲಿ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಇಸ್ ಹೈಯರ್. ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿ ಇಲ್ಲಿ ಸೆಲ್ ಮಾಡ್ತಿದ್ದಾರೆ, ರೈಟ್. ಈ ಟೈಮ್ ಅಲ್ಲಿ ನಾವೇನ್ ಮಾಡ್ಬೋದು, ಪ್ರಾಪರ್ ಆಗಿ ಒಂದು ಕನ್ಸಾಲಿಡೇಷನ್ ಫೇಸ್ ಒಳಗಡೆ ಸೆಲ್ ಎಂಟ್ರೀಸ್ ತಗೋಬಹುದು. 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ನಾವು 1 ಅವರ್ ಟೈಮ್ ಫ್ರೇಮ್ ನೋಡೋದು ಅಂದ್ರೆ ಇಂಟ್ರಾಡೇ ನಾವು ಒನ್ ಡೇ ಇಂಟ್ರಾಡೇ ನಾವು ನೋಡೋದಾದ್ರೆ ಎಸ್ ಮಾರ್ಕೆಟ್ ಇಲ್ಲಿ ಸುಮಾರು ಚೆನ್ನಾಗಿ ಲೋವರ್ ಲೋಸ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಿದೆ. ಜಸ್ಟ್ ಹೈಯರ್ ಹೈ ಲೋವರ್ ಲೋ ನ ಅರ್ಥ ಮಾಡ್ಕೊಂಡು, ಜಸ್ಟ್ ಒಂದೇ ಒಂದು ಕಾನ್ಸೆಪ್ಟ್, ಹೈಯರ್ ಹೈಸ್ ಲೋವರ್ ಲೋಸ್ ಅರ್ಥ ಮಾಡ್ಕೊಂಡು ಇವತ್ತು ಈಸಿಲಿ ನಾವು ಟ್ರೇಡ್ ಮಾಡ್ಬೋದು. ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನಾವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ, ಕಲ್ತ್ವಿ, ಅದನ್ನ ರೆಕಗ್ನೈಸ್ ಮಾಡಕ್ ಕಲ್ತ್ವಿ ಅಂತಂದ್ರೆ, ಪ್ಯಾಟರ್ನ್ಸ್ ನ ರೆಕಗ್ನೈಸ್ ಮಾಡಕ್ ಕಲ್ತ್ವಿ ಅಂತಂದ್ರೆ ಡೆಫಿನೆಟ್ ಆಗಿ ಈಸಿಲಿ ನಾವು ದುಡ್ಡನ್ನ ಮಾಡ್ಕೋಬಹುದು, ಅಥವಾ ಒಳ್ಳೆ ಪ್ರಾಫಿಟೇಬಲ್ ಟ್ರೇಡ್ಸ್ ನ ನಾವು ತಗೋಬಹುದು. ಸೊ ಒನ್ಸ್ ನಮ್ಗೆ ಈ ಹೈಯರ್ ಹೈ ನ ಐಡೆಂಟಿಫೈ ಮಾಡಕ್ ಬರ್ಬೇಕು. ಎಸ್ ಮಾರ್ಕೆಟ್ ಒಂದು ಹೈಯರ್ ಹೈ ಕ್ರಿಯೇಟ್ ಮಾಡ್ತು. ಹೈಯರ್ ಹೈ ಇಂದ ಏನಾಯ್ತು, ಇದೇ ಲೆವೆಲ್ ಸೇಮ್ ಲೆವೆಲ್ ಒಳಗಡೆ ನಿಯರ್ ಟು ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಹೈ ಹೋಗಕ್ ಹೋಯ್ತು ಆದ್ರೆ ಆಗಿಲ್ಲ, ಲೋವರ್ ಹೈ ನ ಕ್ರಿಯೇಟ್ ಮಾಡ್ತು. ಎಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಮಾರ್ಕೆಟ್ ಅನ್ನ. ಯಾವಾಗ ಪ್ರೀವಿಯಸ್ ಹೈಗಿನ ಒಂದು ಲೋವರ್ ಹೈ ನ ಯಾವಾಗ ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಜಸ್ಟ್ ಮಾರ್ಕೆಟ್ ಮೂವ್ಮೆಂಟ್ ಆಗೋದಕ್ ಬಿಡೋಣ. ಒಂದ್ ಸಾರಿ ಲೋವರ್ ಲೋ ಕ್ರಿಯೇಟ್ ಮಾಡ್ತಾ, ಎಸ್ ಡೆಫಿನೆಟ್ ಆಗಿ ನಾವು ಈ ಲೆವೆಲ್ ಒಳಗಡೆ ಟ್ರೇಡ್ ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ನಮ್ಗೆ ಆರಾಮಾಗಿ 1:2-3 ಪ್ರಾಫಿಟ್ ಈಸಿಲಿ ಸಿಗುತ್ತೆ, ರೈಟ್. ಇಲ್ಲ ಸಿಂಪಲ್ ಆಗಿ ತೋರಿಸ್ಬೇಕು ಅಂದ್ರೆ ಮಾರ್ಕೆಟ್ ಏನ್ ಮಾಡ್ತಿದೆ, ಈ ಲೆವೆಲ್ ಒಳಗಡೆ ನಾನು ಯಾವಾಗ್ಲೂ ಹೇಳೋದು ಅದನ್ನೇ, ಕ್ಯಾಂಡಲ್ ನಮ್ಗೆ ಏನ್ ಅರ್ಥ ಮಾಡಿಸುತ್ತೆ, ಬುಲ್ಲಿಶ್ ಕ್ಯಾಂಡಲ್ ಬೈಯರ್ಸ್ ಎಲ್ಲಿಂದ ಎಂಟ್ರಿ ಆಗ್ತಿದ್ದಾರೆ ಮಾರ್ಕೆಟ್ ಅಲ್ಲಿ. ಬೈಯರ್ಸ್ ಈ ಲೆವೆಲ್ ಇಂದ ಎಂಟ್ರಿ ಆಗ್ತಿದ್ದಾರೆ, ನೆಕ್ಸ್ಟ್ ಈ ಲೆವೆಲ್ ಇಂದ ಎಂಟ್ರಿ ಆಗ್ತಿದ್ದಾರೆ, ರೈಟ್. ಈ ಲೆವೆಲ್ಸ್ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಅಲ್ಲೇ ಹಾಲ್ಟ್ ಮಾಡ್ತಿದ್ದೇನಾ, ಎಲ್ಲೆಲ್ಲಿ ಬೈಯರ್ಸ್ ಎಂಟ್ರಿ ಆಗ್ತಿದ್ದಾರೆ ಮೀನ್ಸ್ ಬೈಯರ್ಸ್ ಅಲ್ಲಿ ರೆಸಿಸ್ಟ್ ಮಾಡ್ತಿದ್ದಾರೆ, ಮಾರ್ಕೆಟ್ ನ ಡೌನ್ ಹೋಗೋದಕ್ಕೆ ಬಿಡ್ತಿಲ್ಲ. ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಎಷ್ಟಾಗುತ್ತೆ ಅಷ್ಟು ಅಪ್ ಸೈಡ್ ಆ ಲೆವೆಲ್ ಇಂದ ಪುಷ್ ಮಾಡ್ತಿದ್ದಾರೆ. ಇದೇ ಲೆವೆಲ್ಸ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾರ್ಕೆಟ್ ಅಲ್ಲಿ, ಸಿಂಪಲ್, ರೈಟ್. ಇಲ್ಲಿ ನಮ್ಗೆ ಒಂದ್ಸರಿ ಮಾರ್ಕೆಟ್ ಒಂದು ನೋಡಿ ಡೈರೆಕ್ಟ್ ಆಗಿ ಬ್ರೇಕ್ ಆಯ್ತು. 1 ಅವರ್ ಅಲ್ಲಿ ಇನ್ನ 15 ಮಿನಿಟ್ಸ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇನ್ನ ನಮ್ಗೆ ಎಸ್ ಇಲ್ಲಿ ನೋಡಿ ಕನ್ಸಾಲಿಡೇಷನ್ ಆಗಿ ಆಮೇಲೆ ಕ್ಯಾಂಡಲ್ ಬ್ರೇಕ್ ಆಗಿದೆ, ಪ್ರಾಪರ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ಟಿದೆ. ಈ ಕ್ಯಾಂಡಲ್ ಇಂದ ನಾವೇನ್ ಮಾಡ್ಬೋದಿತ್ತು, ತಗೋಬಹುದಿತ್ತು. ಬಟ್ ಎಸ್ ಮಾರ್ಕೆಟ್ ಒಂದ್ ಮೂಮೆಂಟ್ ಅಲ್ಲಿ ನಾವು ತಗೊಂಡಿಲ್ಲ ಅಂತಂದ್ರೆ ಸೆಕೆಂಡ್ ಅಪರ್ಚುನಿಟಿ ನಮ್ಗೆ ಇನ್ನೂ ಒಂದ್ಸರಿ ಇತ್ತು. ಎಸ್ ಅಲ್ಲಿ ಕೂಡ ನಾವು ಏನ್ ಮಾಡ್ಬೋದಿತ್ತು, ಟ್ರೇಡ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಎಸ್ ಟೈಮ್ ಫ್ರೇಮ್ ನಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅನ್ನೋದು ನಾವು ಡಿಸೈಡ್ ಮಾಡ್ಕೋಬೇಕು. ಯಾವ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮ್ ನಮ್ಗೆ ಟ್ರೇಡ್ ಸಿಗ್ತಾ ಇದೆ. ಎಸ್ ಇಲ್ಲಿ 1 ಅವರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಕನ್ಫರ್ಮ್ ಸೆಲ್ ಕ್ಯಾಂಡಲ್ ಕೊಡ್ತಿದೆ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಒಳಗಡೆ ಸೆಲ್ಲರ್ಸ್ ಪ್ರಾಪರ್ ಆಗಿ ವರ್ಕ್ ಆಗಿದ್ದಾರೆ ಅಂದ್ರೆ ನಾವು ಮಾರ್ಕೆಟ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಯಾವ 15 ಮಿನಿಟ್ಸ್ ಅಲ್ಲಿ ನಮ್ಗೆ ಪ್ರಾಪರ್ ಸೆಲ್ ಎಂಟ್ರಿ ಸಿಗ್ತಿದೆನಾ, ಬೈ ಎಂಟ್ರಿ ಸಿಗ್ತಿದೆನಾ, 30 ಮಿನಿಟ್ಸ್ ಅಲ್ಲಿ ಸಿಗ್ತಿದೆನಾ, 1 ಅವರ್ ಅಲ್ಲಿ ಸಿಗ್ತಿದೆನಾ, ಅದನ್ನ ಸ್ವಲ್ಪ ನಾವು ಮಾರ್ಕೆಟ್ ಜೊತೆ ಅನಲೈಸ್ ಮಾಡ್ಬೇಕು. ದಟ್ಸ್ ವಾಟ್ ನಾವು ಅದನ್ನೇ ಅನಲೈಸ್ ಮಾಡೋದಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವೆಲ್ಲರೂ ಪ್ರಾಫಿಟೇಬಲ್ ಟ್ರೇಡರ್ಸ್ ಆಗಿರ್ತೀವಿ.
ಟ್ರೇಡ್ ನ ಜಾಸ್ತಿ ನಾವು ಟ್ರೇಡ್ ಮಾಡೋದಕ್ಕೆ ಟೈಮ್ ಕೊಡೋದಕ್ಕಿಂತ ಮಾರ್ಕೆಟ್ ಅನ್ನ ಚೆನ್ನಾಗಿ ಅನಲೈಸ್ ಮಾಡೋದಕ್ಕೆ ಟೈಮ್ ಕೊಟ್ವಿ ಅಂದ್ರೆ ಡೈಲಿ 1 or 2 ಟ್ರೇಡ್ಸ್ ಇನಫ್ ಟು ಮೇಕ್ ಅ ಬೆಸ್ಟ್ ಪ್ರಾಫಿಟ್, ಗುಡ್ ಪ್ರಾಫಿಟ್ಸ್. 1-2 ಟ್ರೇಡ್ ಮಾಡೋಣ ಡೈಲಿ, ಬಟ್ ಡೆಫಿನೆಟ್ಲಿ ಒಳ್ಳೆ ಟ್ರೇಡ್ ಅಚೀವ್ ಆಗ್ಬೇಕು. ಆ ತರ ನಾವು ಟ್ರೇಡ್ ಎಂಟ್ರೀಸ್ ಗೆ ವೇಟ್ ಮಾಡಿ ಕನ್ಫರ್ಮ್ ಟ್ರೇಡ್ಸ್ ಅನ್ನ ನಾವು ತಗೋಬಹುದು. ಸೊ ಇವಾಗ ಮಾರ್ಕೆಟ್ ಆಲ್ಮೋಸ್ಟ್ ಇಲ್ಲಿ ಇದೇ ಝೋನ್ ಒಳಗಡೆ ಇದೆ. ಸಿಂಪಲ್ ಈ ಝೋನ್ಸ್ ನ ನಾವು ಹಾಕೊಂಡು ಇಟ್ಕೊಳ್ಳೋಣ. ಇವಾಗ ಯಾರ್ಯಾರು ನಮ್ ಜೊತೆ ಇದೀರಾ, ಜಾಯಿನ್ ಆಗಿದ್ದೀರಾ, ಅವ್ರು 4-5 ಜನ. ನಿನ್ನೆ ಇಬ್ರೇ ಇದ್ವಿ, ಇವತ್ತು 5 ಜನ ಇದೀವಿ. ಗ್ರೇಟ್ ಥಿಂಗ್. ಏನ್ ಮಾಡೋಣ, ಈ ಝೋನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಝೋನ್ಸ್ ಒಳಗಡೆ ಲೋವರ್ ಟೈಮ್ ಫ್ರೇಮ್ 15 ಮಿನಿಟ್ಸ್, 5 ಮಿನಿಟ್ಸ್, 30 ಮಿನಿಟ್ಸ್, ಯಾವ ಟೈಮ್ ಫ್ರೇಮ್ ಒಳಗಡೆ ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ನಮ್ಗೆ ಸಿಗುತ್ತೆ ಅಥವಾ ಬೈ ಕ್ಯಾಂಡಲ್ ಸಿಗುತ್ತೆ, ಈ ತರ ನಾವೇನ್ ಮಾಡ್ಬೋದು, ಈಸಿಲಿ ನಾವು ಟ್ರೇಡ್ ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ರೈಟ್, ಇಲ್ಲಿ ಯಾರ್ಯಾರು ಎಂಟ್ರಿ ಆಗಿರ್ತಾರೆ, ಎಸ್ ಡೆಫಿನೆಟ್ಲಿ ಸ್ವಿಂಗ್ ಲೋ ಕೆಳಗಡೆನೆ ಇಡೋಣ. ಯಾವ ಕ್ಯಾಂಡಲ್ ನಮ್ಗೆ ಮೂವ್ಮೆಂಟ್ ಕೊಟ್ಟಿದೆ ಆ ಕ್ಯಾಂಡಲ್ ಇಂದ ನಾವು ಎಂಟ್ರಿ ಆಗ್ತಿದೀವಿ ಅನ್ಕೊಳ್ಳೋಣ. ಟೇಕ್ ಪ್ರಾಫಿಟ್ ನಾವು ಇಲ್ಲಿವರೆಗುನಾದ್ರೂ ಇಟ್ಕೋಬಹುದು, ಇಲ್ಲಿವರೆಗುನಾದ್ರೂ ಇಟ್ಕೋಬಹುದು. ಸೊ ಟೇಕ್ ಪ್ರಾಫಿಟ್ ಗೆ ಜಾಸ್ತಿ ಇದ್ ಮಾಡಬೇಡಿ. ಆಲ್ವೇಸ್ ಟ್ರೈ ಫಾರ್ 1:2 or 2.5 ಈ ತರ ಝೋನ್ಸ್ ಒಳಗಡೆ ಈಸಿಲಿ ನಾವು ಅಚೀವ್ ಮಾಡ್ಕೋಬಹುದು. 1:1 ಫಸ್ಟ್ ಟಿಪಿ ಇಲ್ಲಿರುತ್ತೆ. ಫಸ್ಟ್ ಟಿಪಿ ಆಲ್ಮೋಸ್ಟ್ ಇಲ್ಲಿ ಏನ್ ನಮ್ಗೆ ಸೆಲ್ಲಿಂಗ್ ಝೋನ್ ಸಿಗ್ತಿದೆ, ಈ ಝೋನ್ ಇಂದ ನಾವು ಫಸ್ಟ್ ಟಿಪಿ ಇಟ್ಕೋಬಹುದು. ನಾವ್ ಇಲ್ಲಿ ಟ್ರೇಡ್ ತಗೊಂಡಿದ್ವಿ, ಹಾಫ್ ಟ್ರೇಡ್ ಅನ್ನ ನಾವ್ ಇಲ್ಲಿ ಏನ್ ಮಾಡ್ಕೋಬಹುದು, ಕಟ್ ಮಾಡ್ಕೋಬಹುದು. ಸೊ ದಟ್ ನಮ್ ಅಟ್ಲೀಸ್ಟ್ ಪ್ರಾಫಿಟ್ಸ್ ಆದ್ರೂ ಅರ್ಧ ಬುಕ್ ಮಾಡ್ಕೋಬಹುದಾ. ಅಲ್ಲಿ ಅರ್ಧ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಇನ್ನೊಂದು ಅರ್ಧ ಟ್ರೇಡ್ ನಾವೇನ್ ಮಾಡ್ಬೋದು, ವೇಟ್ ಮಾಡೋಣ. ಸೊ ದಟ್ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಲರ್ನಿಂಗ್ ಕೂಡ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಏನ್ ಮಾಡ್ಬೇಕು, ಇವಾಗ ಇನಿಷಿಯಲ್ ಟೈಮ್ ಅಲ್ಲಿ ಲರ್ನಿಂಗ್ ಟೈಮ್ ಒಳಗಡೆ ನಮ್ಮ ಎಮೋಷನ್ಸ್ ನ, ಸೈಕಾಲಜಿನ ನಾವು ಹೇಗ್ ಮೇಂಟೈನ್ ಮಾಡೋದು, ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈ ತರ ಟ್ರೇಡ್ಸ್ ಒಳಗಡೆ ನಾವು ಈಸಿಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಲಿಬಹುದು. ಸೊ ಯೂರೋ USD ಸಿಂಪಲ್ ಅನಾಲಿಸಿಸ್. AUD USD, yes, 4 hour ಟೈಮ್ ಫ್ರೇಮ್ ಮಾರ್ಕೆಟ್ ಏನಾಗ್ತಿದೆ ಅನ್ಸ್ಬಿಟ್ಟೆ. ಒಂದು ಹೈಯರ್ ಲೋನ ಕ್ರಿಯೇಟ್ ಮಾಡ್ತು, ಆಮೇಲೆ ಲೋವರ್ ಲೋನ ಕ್ರಿಯೇಟ್ ಮಾಡ್ತು ಕಂಪೇರ್ ಟು ದಿಸ್ ಲೋವರ್ ಲೋ. ಇದಾದ್ಮೇಲೆ ಅಗೇನ್ ಇಟ್ ಕ್ರಿಯೇಟೆಡ್ ಹೈಯರ್ ಹೈನ ಕ್ರಿಯೇಟ್ ಮಾಡ್ತು, ಬಟ್ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಸೆಲ್ಲಿಂಗ್ ಅಪಾರ್ಚುನಿಟಿ ಬಂತು. ಯಾರ್ಯಾರು ಬ್ರೇಕ್ಔಟ್ ಆಗಿದೆ ಅಂತ ನಾವು ಅಡ್ವಾನ್ಸ್ ಆಗಿ ಇಲ್ಲಿ ಒಂದು ಕನ್ಸಾಲಿಡೇಷನ್ಗೆ ಇಲ್ಲೇ ಎಲ್ಲಾದ್ರೂ ಎಂಟ್ರಿ ಆಗಿದ್ರೆ ಡೆಫಿನೆಟ್ಲಿ ನಮ್ ಟೇಕ್ ಪ್ರಾಫಿಟ್ ಅನ್ನ ನಾವು ಸ್ಟಾಪ್ ಲಾಸ್ ಅನ್ನ ನಾವು ಹಿಟ್ ಮಾಡ್ಕೊಂಡಿರ್ತೀವಿ. ಟೇಕ್ ಪ್ರಾಫಿಟ್ ಅಂತೂ ಹಿಟ್ ಆಗ್ತಿರ್ಲಿಲ್ಲ ತುಂಬಾ ದೂರ. ಬಟ್ ಯಾರ್ಯಾರು ವೇಟ್ ಮಾಡಿ ಪೇಷನ್ಸ್ ಇಂದ ಮಾರ್ಕೆಟ್ಗೆ ಟೈಮ್ ಕೊಟ್ಟು ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಅರ್ಥ ಮಾಡ್ಕೊಂಡು ಯಾರು ಟ್ರೇಡ್ ಮಾಡಿರ್ತಾರೆ, ಡೆಫಿನೆಟ್ಲಿ ಅವ್ರಿಗಂತೂ ಒಳ್ಳೆ ರಿಟರ್ನ್ಸ್ ಬಂದಿರುತ್ತೆ. ಡೈಲಿ ಯಾರಾದ್ರೂ ಪ್ರಾಫಿಟ್ ಮಾಡೇ ಮಾಡ್ತಿರ್ತಾರೆ, ರೈಟ್. ಸೊ ನಾವು ಪ್ರಾಫಿಟೇಬಲ್ ಆಗ್ಬೇಕು ಅಂದ್ರೆ ಮೊದಲು ಮಾರ್ಕೆಟ್ಗೆ ಟೈಮ್ ಅನ್ನ ಕೊಡೋದು ಕಲ್ಕೋಬೇಕು, ಪೇಷನ್ಸ್ ಆಗಿ ವೇಟ್ ಮಾಡೋದನ್ನ ಕಲ್ಕೋಬೇಕು. ಸೊ ಇವಾಗ ನಮ್ಗೆ ಮಾರ್ಕೆಟ್ ಏನಾಗ್ತಿದೆ, ಈ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಬ್ರೇಕ್ ಆಗಿ ಡೌನ್ ಆಗಿ ಫಾಲ್ ಆಗಿದೆ. ಸೊ ಇಲ್ಲಿಂದ ಏನಾಗಿದೆ, ಮಾರ್ಕೆಟ್ ಅಗೇನ್ ಪುಷ್ ಆಗಿ ಅಪ್ ಅಲ್ಲಿ ಹೋಗ್ತಿದೆ. ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಈ ಲೆವೆಲ್ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ, ಈ ಲೆವೆಲ್ ಅಲ್ಲಿ ಅಗ್ರೆಸಿವ್ ಆಗಿ ಎಂಟ್ರಿ ಆಗಿದ್ದಾರೆ. ಸೊ ಈ ಲೆವೆಲ್ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕು. ಏನಾದ್ರೂ ಇಲ್ಲಿಂದ ಸೆಲ್ಲಿಂಗ್ ಬಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಈ ಲೆವೆಲ್ ವರೆಗೂ ಮಾತ್ರ ಟಿಪಿ ಇಟ್ಕೊಳ್ಳೋಣ. ಯೂರೋ AUD USD ಮಾರ್ಕೆಟ್ ಏನಾದ್ರು ಅಗೇನ್ ಇಲ್ಲಿವರೆಗೂ ಹೋಯ್ತು, ಇಲ್ಲೇನಾದ್ರೂ ನಮ್ಗೊಂದು ಸೆಲ್ ಕ್ಯಾಂಡಲ್ ಕೊಡ್ತಿದೆ ಅಥವಾ ಇದೇ ಲೆವೆಲ್ ಇಂದ ನಮ್ಗೆ ಏನಾದ್ರೂ ಸೆಲ್ ಆಗ್ತಿದೆ, ಲೋವರ್ ಹೈನ ಕ್ರಿಯೇಟ್ ಮಾಡಿ ಸೆಲ್ ಆಗ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ನಾವು ಏನ್ ಮಾಡ್ಬೋದು, ಟೇಕ್ ಪ್ರಾಫಿಟ್ಸ್ ನ ತಗೋಬಹುದು, ರೈಟ್. ಸಿಂಪಲ್. ಇಲ್ಲಿ ಯಾವ್ದು ಪ್ರೈಸ್ ಆಕ್ಷನ್ ಅಷ್ಟು ಬಿಟ್ರೆ ಬೇರೆ ಯಾವ್ದನ್ನು ಮಾತಾಡ್ತಿಲ್ಲ. ಎಸ್, ಕ್ಯಾಂಡಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು, ಕ್ಯಾಂಡಲ್ಸ್ ನ ತಿಳ್ಕೋಬೇಕು, ಕ್ಯಾಂಡಲ್ಸ್ ಬಗ್ಗೆ ಹೇಗೆ ಅದು ಎಫೆಕ್ಟ್ ಮಾಡುತ್ತೆ, ಯಾವ ಕ್ಯಾಂಡಲ್ ಹೇಗೆ ನಾವು ರೀಡ್ ಮಾಡ್ಬೇಕು, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಒಳಗಡೆ ನಾವು ಅದ್ರ ಬಗ್ಗೆನೂ ಒಂದು ಲೈವ್ ಸೆಷನ್ ಅಥವಾ ಈ ಕಮ್ಯುನಿಟಿ ಒಳಗಡೆ ವಿ ಕ್ಯಾನ್ ಡಿಸ್ಕಸ್ ಟುಗೆದರ್.
ಅದ್ರ ಬಗ್ಗೆ ಕ್ಯಾಂಡಲ್ಸ್ ನ ಹೇಗ್ ರೀಡ್ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾವೆಲ್ಲ ಇನ್ನೊಂದ್ಸರಿ ಒಂದು ಕ್ಲಾಸಸ್ ಫ್ರೀ ಆಗಿರುತ್ತೆ, ನಮ್ಗೆ ಏನ್ ಗೊತ್ತಿದೆ ಅದನ್ನ ನಾವೆಲ್ಲರೂ ಶೇರ್ ಮಾಡ್ಕೊಂಡು ಕಲಿತಾ ಹೋಗೋಣ. ದಟ್ ಸಿಂಪಲ್, ರೈಟ್? ಸೊ ಇವರು AUD ನಾವು ಲೋವರ್ ಟೈಮ್ ಫ್ರೇಮ್ ಬಂದ್ವಿ ಅಂದ್ರೆ ಎಲ್ಲಾದ್ರೂ ಮಾರ್ಕೆಟ್ ಗೆ ನಮ್ಗೆ ಅಪಾರ್ಚುನಿಟಿ ಇದೆನಾ ಅಂತಂದ್ರೆ ಎಸ್. ಆಸ್ ಆಫ್ ನಾವು ಮಿಡ್ಲ್ ಅಲ್ಲಿ ನಾವು ಎಲ್ಲೂ ಟ್ರೇಡ್ ಮಾಡೋದಕ್ಕೆ ನಾನ್ ಪರ್ಸನಲಿ ಇಷ್ಟ ಪಡಲ್ಲ. ಐ ಆಲ್ವೇಸ್ ವೇಟ್ ಫಾರ್ ಕೀ ಲೆವೆಲ್ಸ್. ಯಾವ್ದಾದ್ರು ಪ್ರಾಪರ್ ಒಂದು ಸಪೋರ್ಟ್ ಝೋನ್ ಇದೆ ಅಥವಾ ರೆಸಿಸ್ಟೆನ್ಸ್ ಝೋನ್ ಇದೆ, ಆ ಲೆವೆಲ್ಸ್ ಒಳಗಡೆ ನಾನು ಜಾಸ್ತಿ ಟ್ರೇಡ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಕನ್ಫರ್ಮ್ ಟ್ರೇಡ್ಸ್ ನಮಗೆ ಸಿಗುತ್ತೆ ಅಲ್ಲಿ ಮೇಜರ್ ಆಗಿ. ಸೊ 1 or 2 ಟ್ರೇಡ್ಸ್ ಕ್ವಾಲಿಟಿ ಟ್ರೇಡ್ಸ್, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ದು ಸ್ಟಾಪ್ ಲಾಸ್ ಆದ್ರೂ ಹಿಟ್ ಆಗ್ಬೇಕು, ಟೇಕ್ ಪ್ರಾಫಿಟ್ ಆದ್ರೂ ಹಿಟ್ ಆಗ್ಬೇಕು. ಬಟ್ ಜಾಸ್ತಿ ನಾವು ಟೈಮ್ ಕೊಡದೇನೆ ಈಸಿಲಿ ನಾವು ಏನ್ ಮಾಡ್ಬೋದು, ಕೀ ಲೆವೆಲ್ಸ್ ಒಳಗಡೆ ನಾವು ಅಚೀವ್ ಮಾಡ್ಕೋಬಹುದು. ನಾವು ಇಲ್ಲೇನಾದ್ರೂ ಮಿಡ್ಲ್ ಅಲ್ಲಿ ನಾವು ತಗೊಳ್ಳೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ನಮ್ಮ ಮೊದಲನೇದು ಸ್ಟಾಪ್ ಲಾಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ನಮ್ಮ ಸ್ಟಾಪ್ ಲಾಸ್ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸ್ಟಾಪ್ ಲಾಸ್ ಒಳಗಡೆ ನಾವು ಏನಾಗ್ಬೇಕಾಗುತ್ತೆ, ನಮ್ಮ ಟ್ರೇಡ್ಸ್ ನ ಎಕ್ಸಿಟ್ ಆಗ್ಬೇಕಾಗುತ್ತೆ. ಸೆಕೆಂಡ್ ಥಿಂಗ್, ಎಮೋಷನ್ಸ್ ತುಂಬಾನೇ ಹರ್ಟ್ ಆಗುತ್ತೆ, ಎಮೋಷನಲ್ ಕಂಟ್ರೋಲ್ ನಮ್ಗೆ ಆಗಲ್ಲ. ಸೊ ಬೆಟರ್ ಅವಾಯ್ಡ್ ದೋಸ್ ಥಿಂಗ್ಸ್. ಯಾವ್ದು ನಮ್ ಕಡೆ ಆಗಲ್ವೋ ಎಮೋಷನ್ಸ್ ನಾವು ಹೇಗೆ ಮಾರ್ಕೆಟ್ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ, ಅವನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಆ ಸಿಚುವೇಶನ್ಸ್ ಆ ಟೈಮ್ ಅಲ್ಲಿ ಟ್ರೇಡ್ ಮಾಡೋದನ್ನ ಆಲ್ವೇಸ್ ವೇಟ್ ಫಾರ್ ಕೀ ಲೆವೆಲ್ಸ್. ಯಾವ್ದಾದ್ರು ಒಂದು ಪ್ರಾಪರ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ಸ್ ಗೆ ವೇಟ್ ಮಾಡಿ ಆ ಲೆವೆಲ್ ಇಂದ ನಾವೇನಾದ್ರೂ ಟ್ರೇಡ್ ಮಾಡ್ತಿದೀವಿ, ಡೆಫಿನೆಟ್ಲಿ ಎಸ್, ಒಳ್ಳೆ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. 3 months 6 months ಕನ್ಸಿಸ್ಟೆಂಟ್ ಆಗಿ ನಾವೇನಾದ್ರೂ ವರ್ಕ್ ಮಾಡಿದ್ರೆ. ಅದ್ ಬಿಟ್ಬಿಟ್ಟು ನಾವೇನಾದ್ರೂ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಿರೋ ಮಿಸ್ಟೇಕ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಎಲ್ಲಿ ಅಪಾರ್ಚುನಿಟಿ ಸಿಗುತ್ತೆ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂತ 28 ಟ್ರೇಡ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಅ ಟ್ರೇಡರ್ಸ್. ನಾವು ಟ್ರೇಡರ್ಸ್ ಆಗಲ್ಲ, ಎಸ್, ಗ್ಯಾಮ್ಲರ್ಸ್ ಆಗ್ಬಿಡ್ತೀವಿ. ಸುಟ್ಟ ಬಜಾರ್ ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ಸುಮಾರು ಜನ ಹೇಳೋದು ಟ್ರೇಡಿಂಗ್ ಸುಟ್ಟ ಬಜಾರ್ ಅಂತ. ಇವಾಗ ಇಸ್ಪೇಟ್ ಆಡೋರೆಲ್ಲ ಏನ್ ಮಾಡ್ತಾರೆ, ಇಸ್ಪೇಟ್ ಆಡೋರ್ ಲಕ್ ಮೇಲೆನೆ ತಾನೇ ವರ್ಕ್ ಮಾಡೋದು. ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಹಂಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಮಿಸ್ಟೇಕ್ಸ್ ನ ಅರ್ಥ ಮಾಡ್ಕೊಳ್ದೆ ಯಾರ್ಯಾರು ಟ್ರೇಡ್ ಮಾಡಕ್ ಬರ್ತೀವಿ ಅವ್ರದ್ದು ಹಂಗೆ ಸುಟ್ಟ ಬಜಾರ್, ಬಂದ್ರೆ ಬಂತು, ಹೋದ್ರೆ ಹೋಯ್ತು, ಹಂಗಾಗ್ಬಿಡುತ್ತೆ. ಸೊ ಬೆಟರ್ ಆಲ್ವೇಸ್ ವೇಟ್ ಫಾರ್ ಪ್ರಾಪರ್ ಕೀ ಲೆವೆಲ್, ಸಪೋರ್ಟ್ ರೆಸಿಸ್ಟೆನ್ಸ್ ನ ವೇಟ್ ಮಾಡೋಣ, ತಿಳ್ಕೊಳ್ಳೋಣ. ಮಾರ್ಕೆಟ್ಗೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ನಾವು ಅರ್ಥ ಮಾಡ್ಕೋತೀವಿ. ಸೊ AUD ಸಿಂಪಲ್. ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಾವು ನೋಡ್ಬೇಕು ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಾವೇನ್ ಮಾಡ್ಬೋದು, ಈ ತರ ಸ್ಮಾಲ್ ಟ್ರೇಡ್ಸ್ ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಇಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಸುಮಾರು ವಾಲಟೈಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ಬೈಯರ್ಸ್ ಸೆಲ್ಲರ್ಸ್ ಎರಡು ಕಡೆಯಿಂದ ಪುಷ್ ಆಗ್ತಾ ಇದೆ. ಬಟ್ ಎಸ್, ಈ ಲೆವೆಲ್ ಒಳಗಡೆ ಇಲ್ಲಿ ಇವಾಗ ಬ್ರೇಕ್ ಆಗಿದೆ. ನಾವೇನ್ ಮಾಡ್ಬೋದು, ಟ್ರೇಡ್ಸ್ ನ ಈ ಲೆವೆಲ್ ಒಳಗಡೆ ಈ ಕ್ಯಾಂಡಲ್ ತಗೋಬಹುದು. ಅಗೇನ್ ಸ್ಟಾಪ್ ಲಾಸ್ ಇದೇ ಕ್ಯಾಂಡಲ್ ಕೆಳಗಡೆನೆ ಇಟ್ಕೋಬೇಕು, ಲೋವರ್ ಟೈಮ್ ಫ್ರೇಮ್ ಒಳಗಡೆ. ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲ್ ಕೆಳಗಡೆ ನಾವು ಇಟ್ಕೊಳ್ಳೋದು ಬೆಟರು. ಈ ಕ್ಯಾಂಡಲ್ ಗೆ ನಾವೇನ್ ಮಾಡ್ಬೋದು, ಟ್ರೇಡ್ ನ ಎಕ್ಸಿಕ್ಯೂಷನ್ ಮಾಡ್ಬೋದು. ಎಸ್, ಇನ್ನ 10 minutes ಇದೆ ಮಾರ್ಕೆಟ್. 15 minutes ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ತಾ ಇರೋದು. ಬಟ್ ಕ್ಲೋಸಿಂಗ್ ಆಗ್ಬೇಕು. ಎಸ್, ಇಲ್ಲಿ ನೋಡಿ ಪ್ರಾಪರ್ ಆಗಿ ಕ್ಲೋಸಿಂಗ್ ಆಗಿದೆ. ನಾವು ಇಲ್ಲಿ ಎಂಟ್ರಿ ಆಗ್ಬೋದು. ಇವಾಗ ಯಾರ್ಯಾರು ನೋಡ್ತಿದೀವಿ, ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು ಅಪಾರ್ಚುನಿಟಿ ಇದೆ. ಎಸ್, ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಫಸ್ಟ್ ಸ್ಟಾಪ್ ಲಾಸ್ ಪ್ರೀವಿಯಸ್ ಸ್ವಿಂಗ್, ಈ ಸ್ವಿಂಗ್ ಇಂದಾನೆ ಅಪ್ ಹೋಗಿದೆ. ಈ ಸ್ವಿಂಗ್ ಕೆಳಗಡೆನೆ ನಮ್ದು ಸ್ಟಾಪ್ ಲಾಸ್ ಏನಾಗಿದೆ ಇಟ್ಕೊಂಡಿದೀವಿ. ನೆಕ್ಸ್ಟ್ ಟೇಕ್ ಪ್ರಾಫಿಟ್ 1:1 1:2 ನಾವ್ ಏನಾದ್ರೂ ಇಟ್ಕೋಬಹುದು. 1:1 or 1:2 ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ವರ್ಕ್ ಮಾಡ್ತಿದೀವಿ ಅಂದ್ರೆ ಡೆಫಿನೆಟ್ಲಿ ಗೋ ಫಾರ್ 1:1 or 1:2 ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲೇಬಾರ್ದು ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಏನಾಗ್ತಿರುತ್ತೆ, ಅದು ಲೋವರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ಗೂ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ ಬೆಟರ್ ಎಷ್ಟು ಕಡಿಮೆ ಪ್ರಾಫಿಟ್ ಅಲ್ಲಿ ಟೇಕ್ ಪ್ರಾಫಿಟ್ ಅನ್ನ ನಾವು ಇಟ್ಕೋತೀವಿ ಅಷ್ಟು ಬೆಟರ್. ಬೇಗ ನಮ್ದು TP-ನೂ ಹಿಟ್ ಆಗುತ್ತೆ. ಸೊ ಅವರ್ ಎಮೋಷನ್ಸ್ ವಿಲ್ ಬಿ ಇನ್ ಅವರ್ ಕಂಟ್ರೋಲ್. ನಮ್ಮ ಮೈಂಡ್ ಏನಿರುತ್ತೆ ಕೂಲ್ ಆಗಿರುತ್ತೆ, ಕಂಟ್ರೋಲೇಬಲ್ ಇರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಟ್ರೇಡ್ ಅಪಾರ್ಚುನಿಟಿನ ಹುಡುಕೋದಕ್ಕೆ ನಮ್ಗೆ ಪೇಷನ್ಸ್ ಇರುತ್ತೆ. ನಾವೇನಾದ್ರೂ ಸಡನ್ ಆಗಿ ಬೇಗ ನಾವು ಟ್ರೇಡ್ ತಗೋಬೇಕು ಅಂತ ಟ್ರೇಡ್ ತಗೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಎಂಡ್ ಅಪ್ ಇನ್ ಲಾಸಸ್.
ಫಸ್ಟ್ 1 ದಿನ 2 ದಿನ ಅಥವಾ 1 ಟ್ರೇಡ್ 2 ಟ್ರೇಡ್ ನಾವು ಪ್ರಾಫಿಟೇಬಲ್ ಆಗ್ಬೋದು. ಆಮೇಲೆ ಮೂರನೇ ಟ್ರೇಡ್ 4ನೇ ಟ್ರೇಡಿಗೆ ಡೆಫಿನೆಟ್ಲಿ ನಾವು ಲಾಸ್ ಮಾಡ್ಕೋತೀವಿ. ಬಿಕಾಸ್ ನಮ್ಮ ಹತ್ರ ಪ್ರಾಪರ್ ಆಗಿ ಒಂದು ಸಿಸ್ಟಮ್ ಇಲ್ಲ. ನಾವು ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತಿಲ್ಲ. ಮಾರ್ಕೆಟಿಗೆ ಹೆಂಗ್ ಟೈಮ್ ಕೊಡ್ಬೇಕು, ಎಲ್ಲಿ ನಮ್ ಸ್ಟಾಪ್ ಲಾಸ್ ಇಟ್ಕೋಬೇಕು, ನಮ್ಮ ಯಾವ ಟೈಮ್ ಫ್ರೇಮ್ ಅಲ್ಲಿ ನಾನು ಟ್ರೇಡ್ ಮಾಡ್ತಿದ್ದೀನಿ, ಯಾವ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನಾನು ಎಷ್ಟು ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸಸ್ ನನ್ನ ರೇಷಿಯೋಸ್ ಏನಿರ್ಬೇಕು, ರಿಯಲಿಸ್ಟಿಕ್ ಆಗಿದ್ರೇನೆ ಅದು ಅಚೀವೇಬಲ್ ಆಗುತ್ತೆ. ಅನ್ರಿಯಲಿಸ್ಟಿಕ್ ಆಗ್ಬಿಟ್ರೆ ಅದೇನಾಗುತ್ತೆ, ಅಚೀವೇಬಲ್ ಇರಲ್ಲ. ಸೊ ಬೆಟರ್. ಓಕೆ, ಸೊ AUD/USD ಇವಾಗ ಆಲ್ರೆಡಿ ಒಂದು ಟ್ರೇಡ್ ನಮ್ಗೆ ಎಕ್ಸಿಕ್ಯೂಷನ್ ಸಿಗ್ತಾ ಇದೆ. ವಿಲ್ ಸಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟೇಕ್ ಪ್ರಾಫಿಟ್ ಹಿಟ್ ಆಗುತ್ತಾ ಅಂತ. BTC/USD we will not do today. USD/JPY ಐ ಥಿಂಕ್ ಬೇಡ ಅನ್ಸುತ್ತೆ. ಆಲ್ಮೋಸ್ಟ್ 4 ಕರೆನ್ಸೀಸ್ ನಾವು ಇವತ್ತು ಅನಲೈಸ್ ಮಾಡಿದೀವಿ. ಐ ಹೋಪ್ ಕ್ಲಿಯರ್ ಇದೆ ಎಲ್ರಿಗೂ. ಏನಾದ್ರೂ ಇನ್ಫಾರ್ಮೇಶನ್ ಡೌಟ್ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ಎಲ್ರು ಇದೀವಿ, ಡಿಸ್ಕಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೋದು, ವಿ ಕ್ಯಾನ್ ಎಂಡ್ ದ ಸೆಷನ್. ಎಸ್ ಯತಿ, ಏನ್ ಅನ್ಸುತ್ತೆ? ಅರ್ಥ ಆಯ್ತಾ ಮಾತಾಡಿದ್ದು? ಹಾ, ಅರ್ಥ ಆಯ್ತು. ಅಂದ್ರೆ ಇವಾಗ ನಾವು ಪೇಶನ್ಸ್ ಆಗಿ ಇರ್ಬೇಕು. ಯಾವ್ದೇ ಟ್ರೇಡ್ ತಗೊಂಡ್ರು ಎಲ್ರು ಹೇಳ್ತಾರೆ ಅದು ಗ್ಯಾಮ್ಲಿಂಗ್ ಅಂತ. ಯಾಕೆ ಅಂದ್ರೆ ಅವ್ರ ಹತ್ರ ಪೇಶನ್ಸ್ ಇರಲ್ಲ, ಟ್ರೆಂಡ್ ಅನಾಲಿಸಿಸ್ ಮಾಡಕ್ ಆಗಲ್ಲ, ಮತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ಕಂಡಿಡಿಯಕ್ ಆಗಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ಸುಮ್ನೆ ಎಂಟರ್ ಆಗ್ಬಿಡ್ತಾರೆ. ಸುಮ್ನೆ ಎಂಟರ್ ಆಗ್ಬಿಟ್ಟು ಆಮೇಲೆ ಅವ್ರಿಗೆ ಸ್ಟಾಪ್ ಲಾಸ್ ಎಲ್ಲಿ ಇಕ್ಕೋದ್ ಗೊತ್ತಿಲ್ಲ, ಮತ್ತೆ ಟೇಕ್ ಪ್ರಾಫಿಟ್ ಎಲ್ಲಿ ಇಕ್ಕೋದ್ ಗೊತ್ತಿಲ್ಲ ಅಂದಾಗ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಅದೇ ಪೇಶನ್ಸ್ ಇಂದ ಹಾ, ಪೇಶನ್ಸ್ ಇಂದ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಅವಾಗ ಓಕೆ, ಟ್ರೇಡಿಂಗ್ ಅನ್ನೋದು ಪಾರ್ಟ್ ಆಫ್ ಇನ್ಕಮ್, ಏನು ಗ್ಯಾಮ್ಲಿಂಗ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಗ್ರೇಟ್. ಸೊ ಓಕೆ, ಹಂಗಿದ್ರೆ ಎಂಡ್ ಮಾಡೋದಾ? ಯಾರಿಗಾದ್ರೂ ಹಾ, ರಾಜಾ ಸಾಬ್ ಸರ್ ಏನಾದ್ರು ಸರ್ ಹೇಳೋದಿದ್ರೆ? ಏನ್ ಡೌಟ್ ಏನಿಲ್ಲ ಸರ್, ಕ್ಲಿಯರ್ ಇದೆ. ಹೌದಾ, ಗ್ರೇಟ್ ಸರ್. ನೀವು ಟ್ರೇಡ್ ಮಾಡ್ತೀರಾ ಸರ್? ಹಾ ಸರ್, ನಿಧಾನಕ್ಕೆ ಮಾಡ್ತಾ ಇದೆ. ಯಾವಾಗಿಂದ ಸರ್ ಸ್ಟಾರ್ಟ್ ಮಾಡಿದ್ದು? ಸರ್ ಮಾಡ್ತಿದೆ, ಏನಿಲ್ಲ ಒಂದು ಅವಾಗಿಂದ 6 months ಇಂದಾನು ಮಾಡ್ತಾ ಇದೀನಿ. ಓಕೆ, ಅದೇ ಸ್ವಲ್ಪ ಇನ್ನು ಪೇಶನ್ಸ್ ಬೇಕು ಅನ್ಸುತ್ತೆ ನಮ್ಗೆ. ಓಕೆ. ಪೇಶನ್ಸ್ ಬೇಕು ಸರ್. ಅದ್ರ ಜೊತೆ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದ್ರ ನಾಲೆಜ್ ಅನ್ನು ತಿಳ್ಕೊಬೇಕು. ಮಾರ್ಕೆಟ್ ಬಗ್ಗೆನೂ ಅರ್ಥ ಮಾಡ್ಕೋಬೇಕು ನಾವು. ನಾಲೆಜ್ ಬೇಕು ಸರ್. ಎಸ್, ಇವಾಗ ನಾವು ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತಂದ್ರೆ ಆ ಫೀಲ್ಡ್ ಬಗ್ಗೆ ನಮ್ಗೆ ಎಷ್ಟು ನಾಲೆಜ್ ಇರುತ್ತೆ, ಎಷ್ಟು ನಾವು ತಿಳ್ಕೊಂಡಿರ್ತೀವಿ, ಅಷ್ಟೇ ಚೆನ್ನಾಗಿ ಆ ಫೀಲ್ಡ್ ಒಳಗಡೆ ನಾವು ಇನ್ಕಮ್ ಅನ್ನ ನೋಡ್ಬೋದು, ರೈಟ್? ಎಸ್ ಸರ್. ಸೊ ಅದೇ ತರ ಟ್ರೇಡಿಂಗು ಕೂಡ ನಾವು ಎಷ್ಟು ಚೆನ್ನಾಗಿ ನಾವು ಟ್ರೇಡಿಂಗ್ ಬಗ್ಗೆ ತಿಳ್ಕೊಂಡಿರ್ತೀವಿ, ಅಷ್ಟೊಂದು ಚೆನ್ನಾಗಿ ನಾವು ಮಾರ್ಕೆಟ್ ಒಳಗಡೆ ಪೇಷನ್ಸ್ ಬರುತ್ತೆ, ಮತ್ತೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೋಬಹುದು. ಅಷ್ಟೇ ಚೆನ್ನಾಗಿ ಪ್ರಾಫಿಟ್ಸ್ ನೋಡ್ಬೋದು ನಾವು, ಯಾವುದೇ ಫೀಲ್ಡ್ ಆಗಿರ್ಬೋದು, ಟ್ರೇಡಿಂಗ್ ಅಂತ, ರೈಟ್? ಎಸ್ ಸರ್. ಸೊ ಡೆಫಿನೆಟ್ಲಿ ಸರ್, ಈ ತರ ಕನೆಕ್ಟ್ ಆಗೋಣ, ನಮಗೂ ಖುಷಿ ಆಗುತ್ತೆ ಎಲ್ಲರ ಜೊತೆ ಈ ತರ ಟ್ರೇಡ್ ಮಾಡೋದಕ್ಕೆ, ಮೀನ್ಸ್ ಅನಲೈಸ್ ಮಾಡೋದಕ್ಕೆ. ಮಾಡೋಣ ಡೈಲಿ, ಯಾವಾಗ ಯಾವಾಗ ಆಗುತ್ತೆ, ಫ್ರೀ ಟೈಮ್ ಇರುತ್ತೆ ಅವಾಗೆಲ್ಲ ಕನೆಕ್ಟ್ ಆಗ್ಬಿಟ್ಟು ವರ್ಕ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಮಂಜು ಸರ್, ಮೈಸೂರಿಂದನಾ ಸರ್ ಮಂಜು ಸರ್? ರಾಜಾ ಸಾಬ್ ಸರ್, ನೀವು ಯಾವ ಊರಿಂದ ಸರ್? ಮಂಡ್ಯ. ಓ, ಮಂಡ್ಯದಿಂದನಾ? ಗ್ರೇಟ್. ಮಂಡ್ಯದಲ್ಲಿ ಸುಮಾರು ಜನ ನಮಗೂ ಟ್ರೇಡರ್ಸ್ ಇದಾರೆ ಸರ್. ಮಂಡ್ಯದಲ್ಲಿ ಸುಮಾರು ಜನ ಪರಿಚಯ ಇದಾರೆ ಸರ್. ಇದು ನಮ್ಮ ಪ್ರಭು ಕುಮಾರಸ್ವಾಮಿಗಳು. ಓ, ಪ್ರಭು ಸರ್ ಟೀಮ್. ಸಂದೀಪ್. ನೈಸ್. ಪ್ರಭು ಸರ್ ಎಲ್ಲ ಬಂದು ನಾವು ಆಗಿರ್ತೀವಿ ಸರ್. ಪ್ರಭು ಸರ್ ಸರ್ ಅದೇ ಡ್ಯೂಟಿಲಿ ಇದಾರೆ ಅನ್ಸುತ್ತೆ, ಹಂಗಾಗಿ ಅವ್ರು ಜಾಯ್ನ್ ಆಗಿಲ್ಲ. ಹೌದಾ, ಒಳ್ಳೇದು ಸರ್. ಹೇಗೆ ಅನಿಸ್ತು ಸರ್ ಇವತ್ತಿನ ಅನಾಲಿಸಿಸ್? ಚೆನ್ನಾಗಿದೆ ಸರ್, ಚೆನ್ನಾಗಿ ಅನಿಸ್ತು ಸರ್. ಗ್ರೇಟ್. ಓಕೆ ಸರ್. ಮಂಜು ಸರ್? ಓಕೆ ಸರ್, ಹಾಗಿದ್ರೆ ಮಂಜು ಸರ್ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ. ಯಾವಾಗ ಮಾತಾಡಕ್ ಇಷ್ಟ ಬರುತ್ತೆ ಅವಾಗ ಮಾತಾಡಿ ಸರ್. ಸರ್ ಇಲ್ಲ, ದಯವಿಟ್ಟು ಹಂಗ ಅನ್ಕೋಬೇಡಿ. ನಾನೊಂದ್ ಸ್ವಲ್ಪ ಡ್ಯೂಟಿಲಿ ಇದ್ದೀನಿ ಸರ್, ಇಲ್ಲಿ ಮಾತಾಡಕ್ಕೆ ಸ್ವಲ್ಪ ಜಾಗ ಸರಿ ಇಲ್ಲ. ಸಾರಿ ಸರ್, ಇಟ್ಸ್ ಓಕೆ. ನಾನು ಇನ್ನೊಂದ್ ದಿನ ಮಾತಾಡ್ತೀನಿ ಸರ್. ಏನಿಲ್ಲ, ಚೆನ್ನಾಗಿತ್ತು.
ಹಾ ಸರ್. ಡೈಲಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಮಾಡಿ ಸರ್, ನಾವು ಸ್ವಲ್ಪ ನಾಲೆಡ್ಜ್ ತಗೋತಾ ಇದೀವಿ ಇವಾಗ. ಗ್ರೇಟ್ ಸರ್, ಆಗ್ಲಿ ಸರ್, ಡೈಲಿ ಮಾಡೋಣ. ಓಕೆ ಸರ್, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಸರ್. ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ವರ್ಕ್ ಅಲ್ಲಿ ಇದಾರೆ. ಸುಮಾರು ಜನ ಇದೇ ತರ ಪಾರ್ಟ್ ಟೈಮ್ ಆಗಿ ನಾವು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಎಸ್, 2 ಮಂತ್ಸ್ 3 ಮಂತ್ಸ್ ನಾವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇಂದ ನಾವೇನಾದ್ರೂ ಇದೇ ತರ ಲರ್ನಿಂಗ್ ಫೋಕಸ್ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಸರ್ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಡೆಫಿನೆಟ್ಲಿ ಟ್ರೇಡಿಂಗ್ ಒಳಗಡೆ ಒಳ್ಳೆ ರಿಟರ್ನ್ಸ್ ಅನ್ನ ನೋಡ್ಕೋಬಹುದು. ಡೆಫಿನೆಟ್ಲಿ ಮಾಡ್ಕೊಳ್ಳೋಣ ಸರ್. ಥ್ಯಾಂಕ್ ಯು ಸರ್. ಹಾಗಿದ್ರೆ ಮಾಡ್ಕೊಳ್ಳೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಗ್ರೇಟ್. ಏನೇನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.